ನಮಸ್ಕಾರ. ಇವತ್ತಿನ ಯುವ ಲೈಫ್ ಸೆಷನಲ್ಲಿ ನಾವು CET ಫಿಸಿಕ್ಸ್ ಈ ರಿಲೇಟೆಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡ್ತಾ ಬರೋಣ. ಈ ಸೆಷನ್ಗೆ ಪರ್ಟಿಕ್ಯುಲರ್ ಆಗಿ ನಾನು ಸೆಕೆಂಡ್ PUCಯಲ್ಲಿ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದರೆ ರಿಪೀಟೆಡ್ ಆಗಿ ಯಾವ ಕಾನ್ಸೆಪ್ಟ್ಸ್ ರಿಲೇಟೆಡ್ ಕ್ವೆಶನ್ಸ್ ಬಂದಿದೆ ಅಂತರ ಕಾನ್ಸೆಪ್ಟ್ ಮಾತ್ರ ನಾನು ಇಲ್ಲಿ ತಗೊಂಡು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೊರಟಿದ್ದೀನಿ. ಸೊ ನಾವು ವಿ ಕ್ಯಾನ್ ಸ್ಟಾರ್ಟ್ ದ ಸೆಷನ್, ದ CET ಫಿಸಿಕ್ಸ್ ಆ್ಯಂಡ್ ದಟ್ ಟು ಫಾರ್ ಸೆಕೆಂಡ್ PUC ಕಾನ್ಸೆಪ್ಟ್ಸ್ ರಿಲೇಟೆಡ್. ಈಗ ಒಂದು ಕ್ವೆಶನ್ ಇದೆ ಇಲ್ಲಿ. ಕ್ವೆಶನ್ ಏನಪ್ಪ ಅಂದರೆ ದ ಫೋರ್ಸ್ ಬಿಟ್ವೀನ್ ಟೂ ಐಡೆಂಟಿಕಲ್ ಚಾರ್ಜಸ್ ಪ್ಲೇಸ್ಡ್ ಅಟ್ ಅ ಡಿಸ್ಟೆನ್ಸ್ ಆಫ್ R in vacuum is F. Now, a slab of dielectric constant 4 is inserted between these two charges. If the thickness of the slab is R/2, then the force between the charges will become. ಈ ಕ್ವೆಶನ್ನ ನೋಡಿದ ತಕ್ಷಣವೇ ನಮ್ಗೆ ಅರ್ಥ ಆಗುತ್ತೆ ಇದು ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ ರಿಲೇಟೆಡ್ ಕ್ವೆಶನ್ ಅಂತ, ಬೇಕಾದ್ರೆ ಥಿಯರಿ ಓದಿರ್ತೀವಿ. ಸೆಕೆಂಡ್ ಥಿಂಗ್, ಯಾವ ಫಾರ್ಮುಲಾ ಅಪ್ಲಿಕೇಬಲ್ ಮಾಡಬೇಕು ಅಂತ ಕೂಡ ಅರ್ಥ ಆಗಿರುತ್ತೆ, ಕೂಲಮ್ಸ್ ಲಾ ಕಾನ್ಸೆಪ್ಟ್. ಯಾಕಂದರೆ ಫೋರ್ಸ್ ಮತ್ತು ಚಾರ್ಜಸ್ ಅಂತ ಕೊಟ್ಟಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್. ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ದಿಸ್. ಈ ಕ್ವೆಶನ್ನ ಯಾವ ಥರ ಸಾಲ್ವ್ ಮಾಡ್ಬೋದು, ಸ್ಟೂಡೆಂಟ್ಸ್ ಏನೆಲ್ಲ ಕನ್ಫ್ಯೂಷನ್ಸ್ ಮಾಡ್ಕೊತಾರೆ ಸಾಲ್ವ್ ಮಾಡಬೇಕಾದ್ರೆ, ಆ್ಯಂಡ್ ಇದಕ್ಕೆ ಕರೆಕ್ಟ್ ಆನ್ಸರ್ ಏನು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಕ್ವೆಶನ್ ಓದ್ತಿದ್ದ ತಕ್ಷಣ ಒಂದು ನೆನಪಾಗುತ್ತೆ ನಮಗೆ, ಏನಪ್ಪ ಅಂದರೆ ವಿ ನೋ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ಟೂ ಚಾರ್ಜಸ್ ಇಸ್ ಗಿವನ್ ಬೈ F ಈಸ್ 1/4πε0 Q1 Q2 ಡಿವೈಡೆಡ್ ಬೈ R². ಇದನ್ನು ಕೆಲವರು K ಅಂತ ಬರೀತಾರೆ 1/4πε0ಗೆ, ಕೆಲವರು ರೆಗ್ಯುಲರ್ ಆಗಿ ಕೂಡ ಬರೀತಾರೆ. ನಿಮ್ಮ ಕಂಫರ್ಟ್ ಯಾವ ಥರ ಇರುತ್ತೆ, ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಚೂಸ್ ಮಾಡ್ಕೋಬೋದು. ದಿಸ್ ಇಸ್ ದ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ when the charges are separated by a certain distance called R. ಈ ಫಾರ್ಮುಲಾ ಎಲ್ಲರಿಗೂ ಗೊತ್ತು. ಆ್ಯಂಡ್ ಒನ್ ಥಿಂಗ್, ಹಿಯರ್ ವಿ ಅಸ್ಯೂಮ್ ದಟ್ ದ ಚಾರ್ಜಸ್ ಆರ್ ಕೆಪ್ಟ್ ಇನ್ ಏರಲ್ಲಿ ಪ್ಲೇಸ್ ಮಾಡಿದ್ದೀವಿ ಚಾರ್ಜಸ್ನ ಅಂತ. ಇದ್ರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಫಾರ್ಮುಲಾ ಕಲ್ತಿರ್ತೀರ. ಈಗ ಎರಡು ಚಾರ್ಜ್ ಮಧ್ಯೆ ಏರ್ ಬದಲಿಗೆ ಬೇರೆ ಏನಾದರೂ ಮೀಡಿಯಮ್ ಬಂದರೆ, ಫಾರ್ ಎಕ್ಸಾಂಪಲ್ ಸೆ ಡೈಎಲೆಕ್ಟ್ರಿಕ್ ಮೀಡಿಯಮ್, ಆವಾಗ ಏನು ಮಾಡ್ಬೋದಪ್ಪ ಅಂದರೆ ಅದಕ್ಕೂ ಒಂದು ಫಾರ್ಮುಲಾ ಕಲ್ತ್ಕೊಂಡಿರ್ತೀರ. ಏನಪ್ಪ ಅಂದರೆ ಈ ಫೋರ್ಸ್ ಏನು ಬರುತ್ತಲ್ವಾ, ಸೊ ದಟ್ ಫೋರ್ಸ್ divided by the dielectric constant of the medium. ಈ ಫಾರ್ಮುಲಾ ಕೂಡ ತಿಳ್ಕೊಂಡಿರ್ತಾರೆ, ಯಾಕಂದರೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಂತ ಹೇಳ್ಕೊಟ್ಟಿರೋದ್ರಿಂದ 1 ಮಾರ್ಕ್ಸಲ್ಲಿ ಈ ಎರಡು ಫಾರ್ಮುಲಾ ಅಂತ ಗೊತ್ತೇ ಇರುತ್ತೆ. ಒಂದು ರೆಗ್ಯುಲರ್ ಫಾರ್ಮುಲಾ ಆಫ್ ಕೂಲಮ್ಸ್ ಲಾ ವೆನ್ ದ ಚಾರ್ಜಸ್ ಆರ್ ಇನ್ ಏರ್. ಸಪೋಸ್ ಈ ಚಾರ್ಜಸ್ ಮಧ್ಯೆ ಬೇರೆ ಮೀಡಿಯಮ್ ಇದ್ದಾಗ ಡಿವೈಡೆಡ್ ಬೈ ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K. ಇಷ್ಟೇ ನಮಗೆ ಗೊತ್ತಿರೋದು, ಆ್ಯಂಡ್ ತುಂಬ ಜನ ಸ್ಟೂಡೆಂಟ್ಸ್ ಇಲ್ಲಿವರೆಗೂ ತಿಳ್ಕೊಂಡಿರ್ತಾರೆ. ಸೊ ಇದು ನೋಡ್ಕೊಂಡ ತಕ್ಷಣ ಏನು ಹೇಳ್ತಾರೆ, ಫೋರ್ಸ್ ಫಸ್ಟ್ ಮೀಡಿಯಮಲ್ಲಿ F ಅಂತ ಇದ್ದರೆ ಡೈಎಲೆಕ್ಟ್ರಿಕ್ ಮೀಡಿಯಮ್ ಬಂದ ತಕ್ಷಣ ಡಿವೈಡೆಡ್ ಬೈ K ಮಾಡಬೇಕು. ಇಲ್ಲಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 4 ಅಂತ ಕೊಟ್ಟಿದ್ದಾರೆ. ಸೊ ಡಿವೈಡೆಡ್ ಬೈ 4, ಆಪ್ಷನ್ ಡಿ F/4 ಕಾಣಿಸುತ್ತೆ, ಮಾರ್ಕ್ ಮಾಡಿಬಿಡ್ತೀವಿ. ಬಟ್ ಇಟ್ ಇಸ್ ರಾಂಗ್. ಯಾಕೆ ರಾಂಗ್ ಅಂತ ಹೇಳ್ತೀನಿ. ಈ F/4 ಯಾವಾಗ ಚೂಸ್ ಮಾಡ್ಬೋದು ಅಂದರೆ ಈ ಚಾರ್ಜಸ್ ಮಧ್ಯೆ ಗ್ಯಾಪ್ ಇದೆಯಲ್ವಾ ಡಿಸ್ಟೆನ್ಸ್ ಆರ್ ಅಂತ, ಅಷ್ಟು ಕಂಪ್ಲೀಟ್ ಥಿಕ್ನೆಸ್ಸಲ್ಲಿ ನಾವು ಮೀಡಿಯಮ್ನ ರೀಪ್ಲೇಸ್ ಮಾಡಬೇಕು. ಅವಾಗ ಮಾತ್ರ ನಾವು ಡಿವೈಡೆಡ್ ಬೈ 4 ಡೈರೆಕ್ಟಾಗಿ ತಗೋಬೋದು. ಬಟ್ ಲಾಸ್ಟ್ ಒಂದು ಸೆಂಟೆನ್ಸ್ ಅಬ್ಸರ್ವ್ ಮಾಡಿ ಕ್ವೆಶನಲ್ಲಿ, ದ ಥಿಕ್ನೆಸ್ ಆಫ್ ದ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಈಸ್ ಓನ್ಲಿ R/2. ಅಂದರೆ ಫುಲ್ ಪ್ಲೇಸ್ ಮಾಡಿಲ್ಲ, ಅರ್ಧಕ್ಕೆ ಮಾತ್ರ ಪ್ಲೇಸ್ ಮಾಡಿಲ್ಲ, ಅಷ್ಟೇ ಥಿಕ್ನೆಸ್ ಇರೋದು. ಥಿಕ್ನೆಸ್ ಎಷ್ಟಪ್ಪ ಅಂದರೆ R/2. ಇವಾಗ 4/2 ವ್ಯಾಲಿಡ್ ಆಗೋದಿಲ್ಲ, ದಿಸ್ ಇಸ್ ನಾಟ್ ಪಾಸಿಬಲ್. ಯಾಕಂದರೆ ಈ ಫಾರ್ಮುಲಾ ಗೊತ್ತಿರೋದ್ರಿಂದ 90% ಆಫ್ ಸ್ಟೂಡೆಂಟ್ಸ್ ಅಲ್ಲಿಗೆ ಹೋಗ್ತಾರೆ ಫಸ್ಟ್ ಸೆಲೆಕ್ಟ್ ಮಾಡೋಕ್ಕೆ. ಇಲ್ಲಿ ಬೇರೆ ಥರ ಫಾರ್ಮುಲಾ ಯೂಸ್ ಮಾಡಬೇಕಾಗತ್ತೆ. ಏನಪ್ಪ ಫಾರ್ಮುಲಾ ಅಂದರೆ ಅದು ನಾವು ಒಂದು ಸಿಂಪಲ್ ಫಾರ್ಮುಲಾ ಹೇಳ್ಕೊಡ್ತೀನಿ, ದಟ್ ಟು ಓನ್ಲಿ ಫಾರ್ ಡಿಸ್ಟೆನ್ಸ್. ಯಾಕಂದರೆ ವಿ ಕೆನಾಟ್ ಚೇಂಜ್ 1/4πε0, ಇಟ್ ಇಸ್ ಎ ಕಾನ್ಸ್ಟೆಂಟ್. Q1 Q2 ಚಾರ್ಜಸ್ ರೀಪ್ಲೇಸ್ ಮಾಡ್ತಾ ಇಲ್ಲ, ಈ ಮಧ್ಯದಲ್ಲಿರೋ ಗ್ಯಾಪನ್ನು ಮಾತ್ರ ಹಾಫ್ ಆಫ್ ದ ಥಿಕ್ನೆಸ್ ರೀಪ್ಲೇಸ್ ಮಾಡ್ತಿರೋದಲ್ವಾ, ಅದಕ್ಕೋಸ್ಕರ ನೆನ್ಪಿಟ್ಕೊಳ್ಳಿ. ದ ನ್ಯೂ ಡಿಸ್ಟೆನ್ಸ್ ಆಫ್ ಸಪರೇಷನ್ ಬಿಟ್ವೀನ್ ದೋಸ್ ಟು, ಅದನ್ನು ಒಂದು ಹೊಸದಾಗಿ ಬರಿಬೋದು. ಯಾವ ಥರ ಅಂದರೆ ರಿಮೆಂಬರ್ ದಿಸ್ ಫಾರ್ಮುಲಾ, R' ಈಸ್ ಈಕ್ವಲ್ಸ್ ಟು ಆ ಡಿನಾಮಿನೇಟರ್ ಡಿಸ್ಟೆನ್ಸ್ ಏನು ತಗೊತೀವಲ್ವಾ ಆ ಪ್ಲೇಸಲ್ಲಿ ಇಟ್ ಈಸ್ R - T ಪ್ಲಸ್ T√K ಅಂತ ತಗೋಬೇಕು. R' ತಗೊಂಡ್ರೆ ವಿಲ್ ಗೆಟ್ ದ ನ್ಯೂ ಫಾರ್ಮುಲಾ. ಯಾವ ಥರ ಅಂತ ನೋಡೋಣ. ಸೊ ಹಿಯರ್ ಗಿವನ್ ದ ಥಿಕ್ನೆಸ್ ಆಫ್ ದ ಸ್ಲ್ಯಾಬ್ ಇಸ್ R/2. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ವಿ ಗೆಟ್ R - R/2 ಅಂದರೆ ವಿ ಕ್ಯಾನ್ ಈಸಿಸ್ಲೆ ಇಟ್ ಈಸ್ R/2 ಪ್ಲಸ್ ಅಗೇನ್ ಥಿಕ್ನೆಸ್ R/2 ಅಂತ ಇದೆ. √K, here K represents the dielectric constant. Question dielectric constant ಎಷ್ಟಪ್ಪ ಅಂದರೆ 4. K
ಕೆ ಪ್ಲೇಸಲ್ಲಿ 4 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ರೂಟ್ ಆಫ್ 4 ವಿಲ್ ಬಿ 2, therefore ಇಲ್ಲಿ 2 ಅಂತ ಬರುತ್ತೆ. Look at this now, 2r by 2 plus r by 2, together I can say it is 3r divided by 2. So this is that separation to be considered in this particular formula. ಈಗ ಇದನ್ನ ನಾವು ಇಲ್ಲಿ ಯೂಸ್ ಮಾಡ್ತಾ ಬರೋಣ ಈಕ್ವೇಷನ್ಸ್ ಅಲ್ಲಿ. ಯಾವ ಥರಪ್ಪ ಅಂದರೆ ವಿ ನೋ ದಟ್ ಎಫ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಆಫ್ ಸಪರೇಷನ್ ಹೋಲ್ ಸ್ಕ್ವೇರ್. ಆರ್ ಡ್ಯಾಶ್ ಪ್ಲೇಸಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಈಗ ಎಫ್ ಡ್ಯಾಶ್ ವಿಲ್ ಬಿಕಮ್ಸ್ ವಾಟ್ ನಾವು, ಇಟ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1 ಡಿವೈಡೆಡ್ ಬೈ 9 ಸ್ಕ್ವೇರ್ ಇರೋದ್ರಿಂದ ಡಿವೈಡೆಡ್ ಬೈ 4 into r square. So from this I can clearly say f dash, the new force, is equals to ಯಾವ ಥರ ತಗೋಬೋದಪ್ಪ ಅಂದರೆ ಇದನ್ನು 4 divided by 9 r square, which is nothing but 4 by 9 times of f. So options ಅಲ್ಲಿ ಏನಿದೆಪ್ಪ ಅಂದರೆ ಇಟ್ ಇಸ್ ಆಪ್ಷನ್ ಸಿ, 4 by 9 times of f. ಸೊ ಈ ಲಾಜಿಕ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಯಾವಾಗ ಇದು ವರ್ಕ್ ಆಗತ್ತಪ್ಪ ನಿಮಗೆ ಅಂದರೆ, 1 ಇನ್ ಬಿಟ್ವೀನ್ ಗ್ಯಾಪ್ ಏನಿದೆ, ದೆನ್ ದ ಗ್ಯಾಪ್, ದ ಡೈಎಲೆಕ್ಟ್ರಿಕ್ ಮೀಡಿಯಮ್ ಇಸ್ ಅಪ್ ಟು ಸರ್ಟನ್ ಥಿಕ್ನೆಸ್, ಫುಲ್ ಗ್ಯಾಪ್ ಫಿಲ್ ಆಗಿರೋದಿಲ್ಲ, ಸರ್ಟನ್ ಥಿಕ್ನೆಸ್ ಬಂದಾಗ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡಾಗ ನಮಗೆ ಕರೆಕ್ಟ್ ಆನ್ಸರ್ ಬರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕೈಂಡ್. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ ಈ ಥರ ಇದೆ, ಎ ಬಿ ಸಿ ಇಸ್ ಎನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. Charges plus Q are placed at each corner as shown in the figure. ಒಂದು ಫಿಗರ್ ರೆಪ್ರೆಸೆಂಟ್ ಮಾಡಿದ್ದಾರೆ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಮೆನ್ಷನ್ ಮಾಡಿದ್ದಾರೆ. ಈಚ್ ಕಾರ್ನರಲ್ಲಿ ಚಾರ್ಜ್ ಎಷ್ಟಪ್ಪ ಅಂದರೆ ಪ್ಲಸ್ ಕ್ಯೂ, ಅದನ್ನು ಪ್ಲೇಸ್ ಮಾಡಲಾಗಿದೆ. ಈಗೇನು ಮಾಡಬೇಕು ನಾವು, ದ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಟ್ ದ ಸೆಂಟರ್ ಓ ವಿಲ್ ಬಿ, ಡಯಾಗ್ರಾಮ್ ಕೊಟ್ಟು ಸೆಂಟರಲ್ಲಿ ಎಲೆಕ್ಟ್ರಿಕ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ನನಗೆ ಲಾಜಿಕ್ ಗೊತ್ತು ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತ. ಈ ಡಯಾಗ್ರಾಮ್ನ ನೋಡಿದ ತಕ್ಷಣ ನಾನು ಆನ್ಸರ್ 0 ಅಂತ ಹೇಳ್ತೀನಿ. ಶಾರ್ಟ್ಕಟ್, ಐ ಹಾರ್ಡ್ಲಿ ಟುಕ್ 10 seconds. ಆನ್ಸರ್ ಫೈಂಡ್ ಔಟ್ ಮಾಡಿ ಮಾರ್ಕ್ ಮಾಡೋಕ್ಕೆ 10 seconds ಅಷ್ಟೇ ಟೈಮ್ ಬೇಕಾಗಿರೋದು. ಬಟ್ ಗೊತ್ತಿಲ್ಲ ಅಂದಾಗ ಏನಾಗುತ್ತೆ, ಪ್ರತಿಯೊಂದು ಸ್ಟೆಪ್ನ ಸಾಲ್ವ್ ಮಾಡ್ಕೊಳಕ್ಕಾದ್ರೆ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಸೊ ನಾವು ವಾಟ್ ಐ ಡೂ ಹಿಯರ್, ಕಂಪ್ಲೀಟ್ ಸ್ಟೆಪ್ಸು ಹೇಳ್ಕೊಡ್ತೀನಿ, ಅದು ಶಾರ್ಟ್ಕಟ್ ಯಾವ ಥರ ಮಾಡ್ಕೋಬೇಕು ಅಂತಲೂ ಹೇಳ್ಕೊಡ್ತೇನೆ. ಸೊ ನಿಮ್ಗೆ ಯಾವುದು ಅಡ್ವಾಂಟೇಜಸ್ ಅನ್ಸುತ್ತೋ ಅದಿಂದೇ ರಿಲೇಟೆಡ್ ಬೇರೆ ಕ್ವಶನ್ಸ್ ಬಂದಾಗ ನೀವು ಸಾಲ್ವ್ ಮಾಡೋ ನೆಸೆಸಿಟಿ ಇರಲ್ಲ, ಡೈರೆಕ್ಟಾಗಿ ಅದನ್ನು ಆನ್ಸರ್ ಮಾಡ್ಬೋದು. ಯಾವ ಥರ ನೋಡ್ತಾ ಬನ್ನಿ ಕ್ವೆಶನ್ನ. ಎ ಹತ್ರ ಪ್ಲಸ್ ಕ್ಯೂ, ಸಿ ಇಸ್ ಪ್ಲಸ್ ಕ್ಯೂ ಆ್ಯಂಡ್ ಬಿ ಇಸ್ ಪ್ಲಸ್ ಕ್ಯೂ. 3 ಕಾರ್ನರಲ್ಲಿ 3 ಚಾರ್ಜ್ನ ಪ್ಲೇಸ್ ಮಾಡಿದ್ದೀವಿ. ಈ ಚಾರ್ಜಸಲ್ಲಿ ಫಸ್ಟ್ ಲೆಟ್ ಅಸ್ ಗೋ ವಿತ್ ಎ. ಸಿನ್ಸ್ ಪ್ಲಸ್ ಕ್ಯೂ ಇಸ್ ಅ ಪಾಸಿಟಿವ್ ಚಾರ್ಜ್, ವಿ ನೀಡ್ ಟು ಫೈಂಡ್ ದ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಟ್ ದ O, which is the midpoint, ಸೆಂಟ್ರಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ವೆರೆವರ್ ವಿ ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್, ವಿ ಡಿಫೈನ್ ಇಟ್ ಆಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಯೂನಿಟ್ ಪಾಸಿಟಿವ್ ಚಾರ್ಜ್. ಆ ಪಾಯಿಂಟಲ್ಲಿ +1 ಕೂಲಮ್ ಅಂತ ಇಮ್ಯಾಜಿನ್ ಮಾಡ್ಕೊಂಬಿಡೋದು. ಈಗ ಅದೇ ಪಾಯಿಂಟಲ್ಲಿ ನೋಡಿ, ಐ ವಿಲ್ ರೈಟ್ ದ ಡೈರೆಕ್ಷನ್ಸ್ ಆಫ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಡ್ಯೂ ಟು ಆಲ್ ದ ಚಾರ್ಜಸ್. ಸೊ ಇಫ್ ಐ ಕನ್ಸಿಡರ್ ವಿತ್ ರೆಸ್ಪೆಕ್ಟ್ ಟು ಎ, ಇದು ಪಾಸಿಟಿವ್ ಇದೆ, ಪಾಸಿಟಿವ್, ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಲೈಕ್ ದಿಸ್, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಚಾರ್ಜ್ ಎ. ನೆಕ್ಸ್ಟ್ ಬಿ ಇಂದ ತಗೊಂಡ್ರೆ ಅಗೇನ್ ಪಾಸಿಟಿವ್ ಪಾಸಿಟಿವ್, ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಬಿ. ಆ್ಯಂಡ್ ದ ಲಾಸ್ಟ್ ಸಿ ಇಂದ ತಗೊಂಡ್ರೆ ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸಿ. ಈ ಥರ ಬರ್ತದೆ. ಸೊ ವಿ ನೋ ದ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್. ಏನಪ್ಪ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ? ದ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ E is equals to 1 over 4 pi epsilon naught Q divided by R square distance. ಈಗ ಒಂದೊಂದೇ ಸ್ಟೆಪ್ ಅಂತ ತಗೊಂತ ಹೋಗ್ತೀನಿ. The electric field due to A, there won't be any change in 1 by 4 pi epsilon naught. Why? Because it is constant. Charge Q ಅಂತಾನೆ ತಗೊಂಡಿದ್ದೀವಿ, ಬಟ್ ಡಿಸ್ಟೆನ್ಸ್ ಎಷ್ಟಪ್ಪ ಇದೆ ಅಂದರೆ R ಅಂತಾನೆ ಕೊಟ್ಟಿದ್ದಾರೆ. Therefore it is R square. Electric field due to A. Similarly, what is electric field due to B? ಇದು ಕೂಡ ಸೇಮ್ ಬರುತ್ತೆ, ಏನೂ ಚೇಂಜಸ್ ಇರೋದಿಲ್ಲ. Why? Because charge and distance are same. And similarly electric field due to C, ಇದು ಸೇಮ್ ಬರುತ್ತೆ, ಏನೂ ಚೇಂಜಸ್ ಇರೋದಿಲ್ಲ. 1 by 4 pi epsilon naught Q divided by R square. Let us say equation number 2 and equation number 3. Now look at the diagram. Electric field due to B E directional ಇದೆ and electric field due to C E directional ಇದೆ. Both are acting in different directions with a certain angle between those two.
ಸೊ ಫಾರ್ ದೀಸ್ ಕೈಂಡ್ ಆಫ್ ವೆಕ್ಟಾರ್ಸ್ ವಾಟ್ ವಿ ಡೂ, ವಿ ನೀಡ್ ಟು ಫೈಂಡ್ ದ ರಿಸಲ್ಟೆಂಟ್. ಹೇಗಪ್ಪ ರಿಸಲ್ಟೆಂಟ್ ಫೈಂಡ್ ಔಟ್ ಮಾಡೋದು ಅಂದರೆ, ನಾವು ವೆಕ್ಟಾರ್ ಕಾನ್ಸೆಪ್ಟ್ಸ್ನ ಓದಿರ್ತೀವಿ, ವೆಕ್ಟಾರ್ ಅಡಿಷನ್ ಸಬ್ಟ್ರಾಕ್ಷನ್ ಅಂತ ಹೇಳ್ಬಿಟ್ಟು. ಇಲ್ಲಿ ಆ ಫಾರ್ಮ್ಲನ್ನು ತಗೊಂಬರ್ತೀನಿ. ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಬಿ ಆ್ಯಂಡ್ ಸಿ ಈಸ್ ಗಿವನ್ ಬೈ ಸ್ಕ್ವೇರ್ ರೂಟ್ ಆಫ್ ಇ ಬಿ ಸ್ಕ್ವೇರ್ ಪ್ಲಸ್ ಇ ಸಿ ಸ್ಕ್ವೇರ್ ಪ್ಲಸ್ 2EB EC cos theta. ಈ ರೆಗ್ಯುಲರ್ ಫಾರ್ಮುಲಾ ಗೊತ್ತಿರುತ್ತೆ, ವೆಕ್ಟಾರ್ಸ್ ಬಂದಾಗ ಅಪ್ಲಿಕೇಬಲ್ ಆಗತ್ತೆ ಅಂತ ಹೇಳ್ಬಿಟ್ಟು. ಈಗ ಫಾರ್ಮುಲಾ ನೋಡಿಪ್ಪ, ಇ ಬಿ ಮತ್ತು ಇ ಸಿ ಸೇಮ್ ಇದೆ. ಸೊ ಆ ಥರ ಟೈಮಲ್ಲಿ ಏನು ಮಾಡ್ಬೋದು, ಐ ವಿಲ್ ಈಕ್ವೇಟ್ ಇಟ್. ವಾಟ್ ಎವರ್ ದ ವ್ಯಾಲ್ಯೂ ಆಫ್ ಇ ಬಿ ಇಸ್ ದರ್ ವಿಚ್ ಇಸ್ ಈಕ್ವಲ್ಸ್ ಟು ಇ ಸಿ, ಐ ವಿಲ್ ಕನ್ಸಿಡರ್ ಇಟ್ ಆಸ್ ಇ. ಎಬವ್ ಫಾರ್ಮುಲಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇ ಬಿ ಸಿ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ ಇ ಸ್ಕ್ವೇರ್ ಪ್ಲಸ್ ಇ ಸ್ಕ್ವೇರ್, 2e square ಆಯಿತು. ಅಗೇನ್ ಇ ಬಿ ಇಂಟು ಇ, ಬೋತ್ ಆರ್ ಇ ಓನ್ಲಿ, ದೇರ್ಫೋರ್ 2e square ಆಗುತ್ತೆ, ಇಂಟು ಕಾಸ್ ಥೀಟಾ. ಸೊ ಅಂಡರ್ ದ ರೂಟ್ 2e square is common, we get 1 plus cos theta. ಟ್ರಿಗ್ನೋಮೆಟ್ರಿಯಲ್ಲಿ 1 plus cos theta ಅಂದರೆ ಅದಕ್ಕೊಂದು ಫಾರ್ಮುಲಾ ಇದೆ. ಸೊ 1 plus cos theta can be written as 2 cos square theta divided by 2. ಈಗ ರೂಟ್ ಆಫ್ 2 and 2 ಅಂದರೆ 4 ಸ್ಕ್ವೇರ್ ರೂಟ್ ಎಸ್ 2 ಇ ಸ್ಕ್ವೇರ್ ಅಂತ ಇದೆ. ಇ ಸ್ಕ್ವೇರ್ ರೂಟ್ ಇಫ್ ಐ ಟೇಕ್ ಇಟ್ ಈಸ್ ಇ. ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಅಂತ ಬಂದಿದೆ, ಅದನ್ನು ನಾನು ಕಾಸ್ ಥೀಟಾ ಬೈ 2 ಅಂತ ಬರಿತೀನಿ. ಸೊ ದಿಸ್ ಈಸ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಬಿ ಸಿ ಆಟ್ ದ ಪಾಯಿಂಟ್ ಓ. ಥೀಟಾ ಎಷ್ಟಪ್ಪ, ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಲುಕ್ ಅಟ್ ದಿಸ್, ದ ಆ್ಯಂಗಲ್ ಬಿಟ್ವೀನ್ ದೀಸ್ ಟು, the electric field due to C and electric field due to B, which is 120 degrees. Geometry ನೋಡಿದ ತಕ್ಷಣ ಗೊತ್ತಾಗುತ್ತೆ 120 ಡಿಗ್ರಿ ಇದೆ ಅಂತ. ಈಗ ಥೀಟಾ ಪ್ಲೇಸಲ್ಲಿ 120 ಅಂತ ಬಂದರೆ 120 by 2 is 60. ಕಾಸ್ 60 ಡಿಗ್ರಿ ವ್ಯಾಲ್ಯೂ ಎಷ್ಟಪ್ಪ ಅಂದರೆ 1/2. ಇಮ್ಯಾಜಿನ್ ಇಲ್ಲಿ 1/2 ಬರೆದಿದ್ದೀನಿ ಅಂದರೆ 2 and 2 ಕ್ಯಾನ್ಸಲ್ಸ್, ವಿ ಗೆಟ್ ಫೈನಲಿ ದ ರಿಸಲ್ಟೆಂಟ್ ಫೀಲ್ಡ್ ಡ್ಯೂ ಟು ದೀಸ್ ಟು ವಿಲ್ ಬಿ ಇ ಓನ್ಲಿ. ಅಂದರೆ ಮೀನಿಂಗ್ ಏನಪ್ಪ ಅಂದರೆ ಇಷ್ಟೇ ಸಿಂಪಲ್. ನಾವು ಎ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನು ಫಾರ್ಮುಲಾ ಬರ್ತಿದೆ, ಬಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನು ಫಾರ್ಮುಲಾ, ಸಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನು ಫಾರ್ಮುಲಾ, ಅದೇ ಕೂಡ ರಿಸಲ್ಟೆಂಟ್ ಡ್ಯೂ ಟು ಇ ಬಿ ಸಿ ಬರ್ತಿದೆ. ಬಟ್ ಇಲ್ಲಿಗೆ ಪ್ರಾಬ್ಲಮ್ ಮುಗ್ದಿಲ್ಲ. ಈ ಇ ಬಿ ಸಿ ಯಾವ ಡೈರೆಕ್ಷನ್ ಇರುತ್ತಪ್ಪ ಅಂದರೆ, ವಿ ಹ್ಯಾವ್ ಇ ಸಿ ಲೈಕ್ ದಿಸ್ ಆ್ಯಂಡ್ ಇ ಬಿ ಇನ್ ದಿಸ್ ಡೈರೆಕ್ಷನ್. ವಿ ಗೆಟ್ ದ ರಿಸಲ್ಟೆಂಟ್ ಆಫ್ ದೀಸ್ ಟು ಇನ್ ದ ಮಿಡ್ ಪೋರ್ಷನ್ ಲೈಕ್ ದಿಸ್. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಬಿ ಸಿ ವಿಚ್ ಇಸ್ ನಥಿಂಗ್ ಬಟ್ ಇ ಓನ್ಲಿ. ಆ ಈ ಫಾರ್ಮುಲಾ ಏನು, ವಿ ಹ್ಯಾವ್ ದ ಈಕ್ವೇಷನ್ 1/4 pi epsilon naught q divided by r square. ಈಗ ಇ ಬಿ ಸಿನೂ ಸೇಮ್ ಫಾರ್ಮುಲಾ ಬರ್ತಿದೆ ಆ್ಯಂಡ್ ದಿಸ್ ಈಸ್ ಈಕ್ವಲ್ಸ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ. ಫಸ್ಟ್ ಈಕ್ವೇಷನ್ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಕೂಡ ಅದೇ ಇದೆಯಾ ಅಂದರೆ ಏನಪ್ಪ, ಇ ಬಿ ಸಿ ಈಸ್ ಈಕ್ವಲ್ ಟು ಇ ಎ. ಬಟ್ ಇನ್ ದ ಡಯಾಗ್ರಾಮ್ ಯು ಕ್ಯಾನ್ ಸಿ ಒನ್ ಈಸ್ ಟುವರ್ಡ್ಸ್ ಪಾಸಿಟಿವ್ ವೈ ಆಕ್ಸಿಸ್, ಇನ್ನೊಂದು ನೆಗೆಟಿವ್ ವೈ ಆಕ್ಸಿಸ್ ಇದೆ. ದೇ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್. ಈ ಥರ ಬಂದಾಗ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಪ್ಪ ಅಂದರೆ ಇವೆರಡೂ ಕ್ಯಾನ್ಸಲ್ ಆಗೋದ್ರಿಂದ ಐ ಕ್ಯಾನ್ ಸೇ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0. ಇಲ್ಲಿ ಒಂದೇ ಒಂದು ಲಾಜಿಕ್ ಹೇಳ್ಕೊಡ್ತೀನಿ. ಏನಪ್ಪ ಲಾಜಿಕ್ ಅಂದರೆ, ಈ ಥರ ಸಿಸ್ಟಮ್ ಆಫ್ ಚಾರ್ಜಸ್ ಕೊಟ್ಬಿಟ್ಟು ಆ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಿ ಅಂದಾಗ ಏನು ಮಾಡ್ಬೋದು ಅಂದರೆ, ಫಸ್ಟ್ ಅಬ್ಸರ್ವ್ ದ ಚಾರ್ಜಸ್. ಈ 3 ಕಾರ್ನರ್ ಇದೆಯಲ್ವಾ, ಈ ಕಾರ್ನರಲ್ಲಿ ಚಾರ್ಜಸ್ನ ಅಬ್ಸರ್ವ್ ಮಾಡಿ. 3 ಸಿಮಿಲರ್ ಇದೆಯಾ, ಸಿಮಿಲರ್ ಅಂದರೆ ಮ್ಯಾಗ್ನಿಟ್ಯೂಡ್ ಸೇಮ್ ಇರಬೇಕು, ಪೊಲ್ಯಾರಿಟಿ ಸೇಮ್ ಇರಬೇಕು, 3 ಪಾಸಿಟಿವ್ ಇರಬೇಕು ಅಥವಾ 3 ನೆಗೆಟಿವ್ ಇರಬೇಕು. ಒಂದು ಅಬ್ಸರ್ವೇಷನ್ ಆಗಿರುತ್ತೆ. ಸೆಕೆಂಡ್ ಅಬ್ಸರ್ವೇಷನ್ ಅಂದರೆ ಆ ಪಾಯಿಂಟಿಂದ ಈ ಮಿಡ್ ಪಾಯಿಂಟ್ಗೆ ಡಿಸ್ಟೆನ್ಸಸ್ ಸೇಮ್ ಇದೆಯಾ. ಈ ಡಯಾಗ್ರಾಮಲ್ಲಿ ಆರ್ 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 ಡಿಸ್ಟೆನ್ಸ್ ಕೂಡ ಸೇಮ್ ಇದೆ. ಈ ಎರಡನ್ನು ನೋಡೋಕ್ಕೆ ಮ್ಯಾಕ್ಸಿಮಮ್ ನಿಮಗೆ 5 ರಿಂದ 6 ಸೆಕೆಂಡ್ ಬೇಕಾಗತ್ತೆ. ಇವೆರಡು ಸೇಮ್ ಈ ಥರ ಬಂದಿದೆ ಅಂದರೆ ಡೈರೆಕ್ಟ್ಲಿ ಯು ಕ್ಯಾನ್ ಸೇ ಆನ್ಸರ್ ಈಸ್ 0. ಇಷ್ಟೆಲ್ಲ ವರ್ಕ್ ಮಾಡೋ ನೆಸೆಸಿಟಿನೇ ಇಲ್ಲ. ಬೇಕಂದ್ರೆ ನೀವು ಚೆಕ್ ಮಾಡಿ ನೋಡಿ, ಈ 3 ಪಾಸಿಟಿವ್ ಚಾರ್ಜ್ನ ತೆಗೆದುಬಿಟ್ಟು ಟೇಕ್ 3 ನೆಗೆಟಿವ್ ಚಾರ್ಜಸ್, ಅದೇ ಈಕ್ವೇಷನ್ಸ್ನ ಅಪ್ಲೈ ಮಾಡಿ ಸಾಲ್ವ್ ಮಾಡ್ತಾ ಬನ್ನಿ. ಸ್ಟಿಲ್ ಯು ಗೆಟ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಆಟ್ ಓ ವಿಲ್ ಬಿ 0. ಇದು ಒಂದು ಸ್ಮಾಲ್ ಟ್ರಿಕ್ ಅಷ್ಟೇ. ಯಾವಾಗ ಈ ಟ್ರಿಕ್ ವರ್ಕ್ ಆಗುತ್ತೆ, ಚಾರ್ಜಸ್ ಸೇಮ್ ಇರಬೇಕು, ಡಿಸ್ಟೆನ್ಸಸ್ ಸೇಮ್ ಇರಬೇಕು, ಸಾಲ್ವ್ ಮಾಡಿದ್ರೆ ಆನ್ಸರ್ನ ಮಾಡಬೇಕಾಗತ್ತೆ. ಓಕೆ, ಸೊ ದಟ್ಸ್ ವೈ ಯು ಕ್ಯಾನ್ ಸೇವ್ ದ ಟೈಮ್. ಈ ಥರ ಪಾಯಿಂಟ್ಸಲ್ಲಿ ನೀವು ಟೈಮ್ನ ಸೇವ್ ಮಾಡ್ಕೊತಾ ಹೋಗ್ಬೋದು. ಈಗ ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ. ಕ್ವಶನ್ ನೋಡಿ ಈ ಥರ ಇದೆ. For the arrangement of capacitors as shown in the circuit. ಒಂದು ಸರ್ಕ್ಯೂಟ್ ಇದೆ, ಅದರಲ್ಲಿ ಕೆಪಾಸಿಟರ್ಸ್ನ ರೆಪ್ರೆಸೆಂಟ್ ಮಾಡಿದ್ದಾರೆ. The effective capacitance between points A and B is. ನಾವು ಎಫೆಕ್ಟಿವ್ ಕೆಪಾಸಿಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು.
ಕೆಪಾಸಿಟೆನ್ಸ್ ಆಫ್ ಈಚ್ ಕೆಪಾಸಿಟರ್ ಈಸ್ 4 ಮೈಕ್ರೋಫ್ಯಾರಡ್. ಕ್ವೆಶನ್ ಈ ಥರ ಇದೆ, ಒಂದು ಸರ್ಕ್ಯೂಟ್ ಕೊಟ್ಬಿಟ್ಟಿದ್ದಾರೆ. ಇದು ಅಷ್ಟೇ, ಒಂದು ಲಾಜಿಕ್ ಇದೆ ಸರ್ಕ್ಯೂಟಲ್ಲಿ. ನನಗೆ ಮ್ಯಾಕ್ಸಿಮಮ್ 5 ಸೆಕೆಂಡ್ಸ್ ಬೇಕಾಗುತ್ತೆ ಆನ್ಸರ್ ಗೆಸ್ ಮಾಡಿ ಮಾರ್ಕ್ ಮಾಡಬೇಕಾದ್ರೆ. ಯಾಕಂದರೆ ಆ ಕ್ವೆಶನಲ್ಲಿ ಒಂದು ಸೀಕ್ರೆಟ್ ಇದೆ, ಹೇಳ್ಕೊಡ್ತೀನಿ ಯಾವ ಥರ ಅಂತ. ಫಸ್ಟ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಣ, ಮತ್ತು ಹೇಗೆ ಶಾರ್ಟ್ಕಟ್ನ ಯೂಸ್ ಮಾಡ್ಬೋದು ಅಂತ ನೋಡ್ತಾ ಬರೋಣ. ಈಗ ಕ್ವೆಶನಲ್ಲಿ ಒಂದು ಸರ್ಕ್ಯೂಟ್ ಕೊಟ್ಟಿದ್ದಾರಪ್ಪ. ದರ್ ಆಸ್ಕಿಂಗ್ ಟು ಫೈಂಡ್ ವಾಟ್ ದ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ. ನಾನು ತುಂಬ ಜನ ಸ್ಟೂಡೆಂಟ್ಸ್ನ ನೋಡಿದ್ದೀನಿ, ಏನು ಮಾಡ್ತಾರೆ, ಸೀರೀಸ್ ಎಲ್ಲ ಪ್ಯಾರಲಲ್ ಫೈನಲ್ ಆನ್ಸರ್ ಮಾಡಿಬಿಡ್ತಾರೆ. ಇವೆರಡು ಸೀರೀಸ್ ಇದೆ, ಇವೆರಡು ಸೀರೀಸ್ ಇದೆ, ಇದು ಪ್ಯಾರಲಲ್ ಇದೆ. ಯಾಕಂದರೆ ಹಾಗೆ ಅಲ್ವಾ ಓದ್ಕೊಂಡಿರೋದು ಥಿಯರಿ ಮಾಡಬೇಕಾದ್ರೆ, ಆ ಥರ ಮಾಡ್ತಾರೆ. ಬಟ್ ಹಾಗೆ ಆನ್ಸರ್ ಮಾಡೋದಿಲ್ಲ. ಯಾಕಪ್ಪ ಅಂದರೆ ದೇ ಆರ್ ಆಸ್ಕಿಂಗ್ ಬಿಟ್ವೀನ್ ಪಾಯಿಂಟ್ಸ್ ಎ ಆ್ಯಂಡ್ ಬಿ. ಕ್ಲಿಯರ್ ಆಗಿ ಮಾಡ್ಕೋಬೇಕಾಗತ್ತೆ. ಲೆಟ್ ಮಿ ಎಕ್ಸ್ಪ್ಲೇನ್ ಹೌ ಟು ಸಾಲ್ವ್ ದಿಸ್ ಕೈಂಡ್ ಆಫ್ ಕ್ವೆಶನ್. ಫಸ್ಟ್ ಐ ವಿಲ್ ರೀರೈಟ್ ದ ಸರ್ಕ್ಯೂಟ್ನ ಸ್ವಲ್ಪ ರೀರೈಟ್ ಮಾಡೋಣ. ಸೊ ಇಟ್ ವಿಲ್ ಬಿ ಕನ್ವೀನಿಯಂಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಪಾಯಿಂಟ್ ಎ ಹಾಗೆ ತಗೊತೀನಿಪ್ಪ, ದೇರ್ ವೋಂಟ್ ಬಿ ಚೇಂಜ್. ಎರಡು ಕೆಪಾಸಿಟರ್ ಇದೆ ಪಾಯಿಂಟ್ ಎ ಹತ್ರ, 1 ಆ್ಯಂಡ್ 2. ನೆಕ್ಸ್ಟ್ ಪಾಯಿಂಟ್ ಬಿ ಏನಿದೆ, ದೇರ್ ಆಲ್ಸೋ ವಿ ಹ್ಯಾವ್ 2 ಕೆಪಾಸಿಟರ್ಸ್. ಇವೆರಡು ಇಂಟರ್ ಕನೆಕ್ಟ್ ಆಗಿದೆ. ಆ್ಯಂಡ್ ಈಚ್ ಆಫ್ ಕೆಪಾಸಿಟೆನ್ಸ್ 4 ಮೈಕ್ರೋಫ್ಯಾರಡ್, 4 ಮೈಕ್ರೋಫ್ಯಾರಡ್, 4 ಮೈಕ್ರೋಫ್ಯಾರಡ್ ಆ್ಯಂಡ್ ದ ಸೇಮ್. 4 ಕೆಪಾಸಿಟರ್ ಆಯಿತು. ವಾಟ್ ಅಬೌಟ್ ದಿಸ್ 4 ಮೈಕ್ರೋಫ್ಯಾರಡ್ ಔಟ್ಸೈಡ್? ಅಬ್ಸರ್ವ್, ಇಟ್ ಈಸ್ ಕನೆಕ್ಟೆಡ್ ಟು ದಿಸ್ ಟರ್ಮಿನಲ್ ಆ್ಯಂಡ್ ದಿಸ್. ಅಂದರೆ ನಾನು ಈ ಕೆಪಾಸಿಟರ್ನ ಇಲ್ಲಿ ಬರ್ಕೊಂಡ್ರು ಒಂದೇ, ಇನ್ ಬಿಟ್ವೀನ್ ಬರೆದ್ರು ಒಂದೇ, ಸೇಮ್ ಟರ್ಮಿನಲ್ಸಲ್ಲಿ ಕನೆಕ್ಟ್ ಆಗಿರುತ್ತೆ. ಸೊ ಐ ವಿಲ್ ರೈಟ್ ದ ಕೆಪಾಸಿಟರ್ ಇನ್ ಬಿಟ್ವೀನ್ ದೀಸ್ ಟು ನಾವು 4 ಮೈಕ್ರೋಫ್ಯಾರಡ್. ಔಟ್ಸೈಡ್ ಅದು ಒಳಗೆ ಬರ್ಕೋಬೋದು. ರೀಅರೇಂಜಿಂಗ್ ದ ಸರ್ಕ್ಯೂಟ್, ರೀಅರೇಂಜ್ ಮಾಡ್ತಾ ಇದ್ದೀನಿ. ಯಾಕೆ ಈ ಥರ ಬರ್ದಿದ್ದೀನಿ ಸರ್ಕ್ಯೂಟ್ನ ಅಂದರೆ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರಲ್ಲಿ ವೀಟ್ಸ್ಟೋನ್ ಬ್ರಿಡ್ಜ್ ಅಂತ ಒಂದು ನೆಟ್ವರ್ಕ್ ಬಂದಿರುತ್ತೆ. ಇಟ್ ಲುಕ್ಸ್ ಲೈಕ್ ದ ಸೇಮ್. ವೀಟ್ಸ್ಟೋನ್ ಬ್ರಿಡ್ಜಲ್ಲಿ ಏನಪ್ಪ ಟ್ರಿಕ್ ಅಂದರೆ, ಇಫ್ ದ ರೇಷಿಯೋ ಆಫ್ ದ ರೆಸಿಸ್ಟರ್ಸ್ ಅಕ್ರಾಸ್ ದ ಆರ್ಮ್ಸ್ P/Q is equals to R/S. If this ratio is satisfied, we were telling that the current through galvanometer will be 0. ಒಂದು ಇಂಪಾರ್ಟೆಂಟ್ 5 ಮಾರ್ಕ್ ಡೆರಿವೇಷನ್ ಓದಿರ್ತಿರೋದ್ರ ಬೇಸಿಸ್ ಮೇಲೆ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ಲಿ ಈ ಲಾಜಿಕ್ನ ಇಲ್ಲಿ ಯೂಸ್ ಮಾಡ್ತಾ ಬರ್ತೀನಿ. ಲುಕ್ ಅಟ್ ದ ಕೆಪಾಸಿಟರ್ಸ್. ಇಫ್ ಐ ಟೇಕ್ ದ ರೇಷಿಯೋ 4/4 1, 4/4 1, ಅಂದರೆ ಈ ಕಡೆ ರೇಷಿಯೋ ಏನು ತಗೊಳ್ತಾ ಇದ್ದೀವಿ 1 ಬರ್ತಿದೆ, ಈ ಕಡೆ ರೇಷಿಯೋ ತಗೊಂಡ್ರೂ 1 ಬರ್ತಿದೆ. ಅಂದರೆ ವಿ ಕ್ಯಾನ್ ಸೇ ದಿಸ್ ಬ್ರಿಡ್ಜ್ ಈಸ್ ಬ್ಯಾಲೆನ್ಸ್ಡ್. ವಿ ಕ್ಯಾನ್ ರಿಲೇಟ್ ದಿಸ್ ಒನ್ ಕಾನ್ಸೆಪ್ಟ್. ಈ ಒಂದು ಕಾನ್ಸೆಪ್ಟ್ನ ಕೆಪಾಸಿಟರ್ಲಿ ಈ ಥರ ಸರ್ಕ್ಯೂಟ್ಸಲ್ಲಿ ಆ್ಯಂಡ್ ರೆಸಿಸ್ಟರ್ ಸರ್ಕ್ಯೂಟ್ಸಲ್ಲಿ ಕೂಡ ಯೂಸ್ ಮಾಡ್ತಾ ಬರ್ಬೋದು. ಈ ಥರ ರೇಷಿಯೋ ಬಂದಿದೆ ಅಂದರೆ ಒಂದು ಮನಸ್ಸಲ್ಲಿ ಇಟ್ಕೊಂಡಿರಿ. ಏನಪ್ಪ ಅದು ಅಂದರೆ ಕಾನ್ಸೆಪ್ಟ್, ಯು ಕ್ಯಾನ್ ನೆಗ್ಲೆಕ್ಟ್ ದ ಕೆಪಾಸಿಟರ್ ದಿಸ್ ಪೋರ್ಷನ್. ಇದನ್ನು ನೆಗ್ಲೆಕ್ಟ್ ಮಾಡ್ಬೋದು. ವೈ? ಬಿಕಾಸ್ ಕರೆಂಟ್ ಥ್ರೂ ಇಟ್ ವಿಲ್ ಬಿ 0 ಇನ್ ಕೇಸ್ ಆಫ್ ರೆಸಿಸ್ಟರ್ಸ್. ಅದೇ ಕಾನ್ಸೆಪ್ಟ್ನಲ್ಲಿ ಅಪ್ಲೈ ಮಾಡ್ತಾ ಬರ್ತೀವಿ. ಅದನ್ನು ನೆಗ್ಲೆಕ್ಟ್ ಮಾಡಿದ ಮಿಕ್ಕಿ ಸರ್ಕ್ಯೂಟ್ ತುಂಬ ಸಿಂಪಲ್ ಇದೆ. ಏನಪ್ಪ ಸರ್ಕ್ಯೂಟ್ ಅಂದರೆ, ಲುಕ್ ಅಟ್ ದಿಸ್ 4 ಆ್ಯಂಡ್ ದಿಸ್ 4 ಆರ್ ಇನ್ ಸೀರೀಸ್. If 2 capacitors are in series, we have the formula 1/Cs is equals to 1/C1 plus 1/C2. But ಇದನ್ನು ಶಾರ್ಟ್ಕಟಲ್ಲಿ ಹೇಗೆ ಮಾಡ್ಬೋದು ಅಂದರೆ, 4 and 4 ಐಡೆಂಟಿಕಲ್ ಇದೆಯಲ್ವಾ, ಐಡೆಂಟಿಕಲ್ ಇದೆ ಅಂದರೆ ಇನ್ನೂ ಬೇಗ ಮಾಡ್ಬೋದು. Cs is equals to C/N, which is 4 microfarad. ಎಷ್ಟಪ್ಪ ಅಂದರೆ 2 ಕೆಪಾಸಿಟರ್ ಇದೆ, 2 microfarad. ಐಡೆಂಟಿಕಲ್ ಇದ್ದಾಗ ಶಾರ್ಟ್ಕಟ್ ಫಾರ್ಮ್ನ ಯೂಸ್ ಮಾಡ್ಕೋಬೋದು. ಇಲ್ಲಿ ಇರೋದೇ 2 ಕೆಪಾಸಿಟರು, ಡೈರೆಕ್ಟಾಗಿ ಬಂತು. ನೆಕ್ಸ್ಟ್, ಇಫ್ ದ ಎಫೆಕ್ಟಿವ್ ಆಫ್ ದೀಸ್ 2 is 2 microfarad. What about effective of these 2? ಇದು ಕೂಡ 2 microfarad ಬರುತ್ತೆ. This 2 microfarad is in parallel with this 2. So ಹೇಗಪ್ಪ ಫೈಂಡ್ ಔಟ್ ಮಾಡೋದು ಅಂದರೆ, the parallel combination we have again n into C, 2 capacitors of 2 microfarad each now, which is 4 microfarad. That is a required answer for this, which is in option A. ತುಂಬ ಸಿಂಪಲ್, ಬಟ್ ವರ್ಕ್ ಮಾಡಿದ್ರೆ ಇಷ್ಟೊತ್ತು ಅನಿಸುತ್ತೆ. ಟ್ರಿಕ್ ಅನ್ನೋದನ್ನು ಹೇಳ್ಕೊಡ್ತೀನಿ. ಬಟ್ ಬಿಫೋರ್ ದಟ್ ಲೆಟ್ ಮಿ ಎಕ್ಸ್ಪ್ಲೇನ್ ದೀಸ್ 2 ಫಾರ್ಮುಲಾಸ್. ವಿ ನೋ ದ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಫಾರ್ ಕೆಪಾಸಿಟರ್ಸ್ ವೆನ್ ದೇ ಆರ್ ಇನ್ ಪ್ಯಾರಲಲ್ ಮೀನ್ಸ್ ವಿ ಟೇಕ್ C1 plus C2 plus C3. ಈ ಥರ n ನಂಬರ್ವರೆಗೂ ತೊಗೊಂಡು ಹೋಗ್ಬೋದು. ಐಡೆಂಟಿಕಲ್ ಬಂತಾ, n into C ತಗೊಳ್ಳಿ. n ಏನು ರೆಪ್ರೆಸೆಂಟ್ ಮಾಡುತ್ತೆ, ಎಷ್ಟು ನಂಬರ್ ಆಫ್ ಕೆಪಾಸಿಟರ್ಸ್ ಇದೆ, ಒಂದು ಸ್ಟೆಪಲ್ಲಿ ಆನ್ಸರ್. ಸೀರೀಸಲ್ಲಿ ತುಂಬ ಜನ ಸ್ಟೂಡೆಂಟ್ಸು LCM ತೊಗೋಬೇಕಾದ್ರೆ ಕಷ್ಟಪಡ್ತಾ ಇರ್ತಾರೆ. ಸೊ 1/Cs is 1/C1 plus 1/C2 plus 1/C3 up to 1/Cn ಅಂತ. ಇಲ್ಲಿ 1/4 ಸಾಲ್ವ್ ಮಾಡ್ಕೊಳ್ಳೋ ಬದಲಿಗೆ ಈ ಶಾರ್ಟ್ಕಟ್ ಫಾರ್ಮ್ನ ಯೂಸ್ ಮಾಡ್ಕೊಳ್ಳಿ.
ಇಟ್ಸ್ ಅಪ್ಲಿಕೇಬಲ್ ಇಫ್ ದರ್ ಐಡೆಂಟಿಕಲ್. ಸೇಮ್ ವ್ಯಾಲ್ಯೂ ಇದ್ದರೆ ಈ ಫಾರ್ಮುಲಾ ಇರುತ್ತೆ. ಕೆಪಾಸಿಟೆನ್ಸ್ ಈಸ್ 4 ಫಾರ್ ಈಚ್ ಒನ್. ಎಷ್ಟು ಕೆಪಾಸಿಟರ್ ಸೀರೀಸಲ್ಲಿದೆ ಅಂದರೆ 2 ಕೆಪಾಸಿಟರ್ಸ್ ಇದೆ, 2 ಬಂತು. ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ದೇ ಆರ್ ಇನ್ ಪ್ಯಾರಲಲ್ ಕಾಂಬಿನೇಷನ್. ದೇರ್ಫೋರ್ ಐ ಕ್ಯಾನ್ ಸೇ ದ ಟೋಟಲ್ ಕೆಪಾಸಿಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಇಸ್ 4 ಮೈಕ್ರೋಫ್ಯಾರಡ್. ಇಷ್ಟು ಸಾಲ್ವ್ ಮಾಡೋ ಬದಲಿಗೆ ಒಂದು ಸ್ಮಾಲ್ ಟ್ರಿಕ್ನ ಕಲ್ತ್ಕೊಳ್ಳಿ. ಏನಪ್ಪ ಟ್ರಿಕ್ನ ಅಂದರೆ, ಸರ್ಕ್ಯೂಟ್ ನೋಡಿದ್ದೀರಲ್ವಾ, ಎಲ್ಲ ಕೆಪಾಸಿಟರ್ಸ್ ನೋಡಿ 4 ಮೈಕ್ರೋಫ್ಯಾರಡ್ ಅಂತಲೇ ಇದೆ. ಈ ಥರ ಬಂದಾಗ ನಿಮ್ಮ ಆನ್ಸರ್ ಕೂಡ 4 ಮೈಕ್ರೋಫ್ಯಾರಡ್ ಅಷ್ಟೇ. ಯಾಕಂದರೆ ಪ್ರೂಫ್ ತೋರಿಸಿದ್ದೀನಿ ನಾನು. ಬೇಕಾದ್ರೆ ನೀವು ಓನಾಗಿ ಚೆಕ್ ಮಾಡಿ ನೋಡಿ. ಎಲ್ಲ 10 ಮೈಕ್ರೋಫ್ಯಾರಡ್ ತೊಗೊಳ್ಳಿ, ಎಲ್ಲ 20 ಮೈಕ್ರೋಫ್ಯಾರಡ್ ತೊಗೊಳ್ಳಿ, 100 ಮೈಕ್ರೋಫ್ಯಾರಡ್ ತೊಗೊಳ್ಳಿ, ಅಥವಾ ಪಿಕೋಫ್ಯಾರಡ್ ತೊಗೊಳ್ಳಿ. ಇಫ್ ಆಲ್ ಆರ್ ಸೇಮ್ ಫಾರ್ ದೀಸ್ ಕೈಂಡ್ ಆಫ್, ಎಸ್ಪೆಷಲಿ ಈ ಥರ ವೀಟ್ಸ್ಟೋನ್ ಬ್ರಿಡ್ಜ್ ಥರ ಬ್ಯಾಲೆನ್ಸಿಂಗ್ ಕಂಡೀಷನ್ ಬಂದಾಗ ಆನ್ಸರ್ ಆಲ್ಸೋ ಆ ಕೆಪಾಸಿಟರ್ ವ್ಯಾಲ್ಯೂ ಅಷ್ಟೇ ಇರುತ್ತೆ. ಶಾರ್ಟ್ಕಟ್ ಟ್ರಿಕ್ ಇದು. ಈ ಥರ ಪ್ರತಿಯೊಂದಕ್ಕೂ ಕ್ವಶನ್ಗೂ ಅದರದೇ ಆದ ಶಾರ್ಟ್ಕಟ್ ಇರುತ್ತೆ ಇನ್ ಆರ್ಡರ್ ಟು ಸೇವ್ ಟೈಮ್. ವೈ? ಬಿಕಾಸ್ ನಾವು ಹೇಳ್ತಾ ಇರ್ತೀವಿ CET ಎಕ್ಸಾಮ್ಸಲ್ಲಿ ಒಂದೊಂದು ಕ್ವಶನ್ಗೆ 1 ನಿಮಿಷ ಟೈಮ್ ಬೇಕಾಗತ್ತೆ ಅಂತ. ಬಟ್ ನೀವು ಪ್ರತಿಯೊಂದು ಕ್ವಶನ್ಗೂ 1 ನಿಮಿಷ ಸ್ಪೆಂಡ್ ಮಾಡ್ತಾ ಹೋದರೆ ಯು ಕಾಂಟ್ ಕಂಪ್ಲೀಟ್ ಆಲ್ ದ ಕ್ವಶನ್ಸ್ ಇನ್ 60 ಮಿನಿಟ್ಸ್. ಯಾಕಂದರೆ ಕೆಲವೊಂದು ಕ್ವಶನ್ಸ್ ಇನ್ನೂ ಜಾಸ್ತಿ ಟೈಮ್ ತೊಗೋಬೋದು. ಸೊ ಈ ಥರ ಶಾರ್ಟ್ಕಟ್ ಟ್ರಿಕ್ಸ್ ನಿಮಗೆ ಬೇಕಾಗಿದ್ದಲ್ಲಿ ಒಂಚೂರು ನೀವು ಆ್ಯಪ್ನ ಚೆಕ್ ಮಾಡಿ, ರೆಗ್ಯುಲರ್ ಕ್ಲಾಸಸ್ನ ಅಟೆಂಡ್ ಮಾಡಿ. ಈ ಥರ ತುಂಬ ಶಾರ್ಟ್ಕಟ್ ಟ್ರಿಕ್ಸ್ ಅದರಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀವಿ. ಈಗ ನೆಕ್ಸ್ಟ್ ಕ್ವಶನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಮಾಡೋಕ್ಕಿಂತ ಮುಂಚೆ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ, ಇದು ಕೆಪಾಸಿಟರ್ಸ್ ಮಾತ್ರ ಅಲ್ಲ, ರೆಸಿಸ್ಟರ್ಸ್ ಬಂದರೂ ವರ್ಕ್ ಆಗುತ್ತೆ. ಬೇಕಂದರೆ ಈ ಕೆಪಾಸಿಟರ್ಸ್ನೆಲ್ಲ ನೀವು ತೆಗೆದುಬಿಟ್ಟು ಅದೇ ಪ್ಲೇಸಲ್ಲಿ ರೆಸಿಸ್ಟರ್ಸ್ನ ಆ್ಯಡ್ ಮಾಡಿ. 4 ಓಮ್ ಅಂತಲೇ ತಗೊಳ್ಳಿ. ಇದೇ ಮೆಥಡಲ್ಲಿ ಅಲ್ಲಿ ಕೂಡ ಸಾಲ್ವ್ ಮಾಡ್ಬೋದು. ಫೈನಲ್ ಆನ್ಸರ್ 4 ಅಂತಲೇ ಬರುತ್ತೆ, ಬೇರೆ ಯಾವುದೋ ಆನ್ಸರ್ ಬರಲ್ಲ. ಓಕೆ, ಸೊ ದೇರ್ಫೋರ್ ಕೀಪ್ ದಿಸ್ ಒನ್ ಲಾಜಿಕ್ ಇನ್ ಮೈಂಡ್. ಯಾಕಂದರೆ ಈ ಥರ ಕ್ವಶನ್ಸ್ ತುಂಬ ಸತಿ CETಯಲ್ಲಿ ಕೇಳಿದ್ದಾರೆ. ಟೈಮ್ ವೇಸ್ಟ್ ಮಾಡೋ ಬದಲಿಗೆ ಡೈರೆಕ್ಟಾಗಿ ಆನ್ಸರ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಕ್ವೆಶನ್ ಈ ಥರ ಇದೆ. ದ ಕ್ವೆಶನ್ ಈಸ್ masses of 3 wires of copper are in the ratio 1:3:5. The masses. Next, the lengths are in the ratio 5:3:1. The ratio of their electrical resistances is. Question frame agida. We need to identify the ratio of electrical resistance. So first thing, dependency parameter of resistors. So after discussing Ohm's law, we might have studied about the dependency of resistance on length and area. ನಾನು ಒಬ್ಬ ಸ್ಟೂಡೆಂಟ್ನ ಕೇಳಿದ್ರೆ how does it depends upon length and area, immediately we have a formula that. ಏನಪ್ಪ ಫಾರ್ಮುಲಾ ಅಂದರೆ, resistance is directly proportional to length and inversely proportional to area, which is equals to rho L divided by A ಅಂತ ಹೇಳ್ಬಿಡ್ತೀರಾ. This is correct. Length and area where rho stands for proportionality constant, which is called the resistivity of the wire. ಬಟ್ ಈ ಕ್ವಶನಲ್ಲಿ ಲೆಂತ್ ಇದೆ ಓಕೆ, ಬಟ್ ಏರಿಯಾ ಅನ್ನೋ ಕಾನ್ಸೆಪ್ಟ್ ಇಲ್ಲಪ್ಪ. ಏರಿಯಾ ಬದಲು ಮಾಸ್ ಬಂದುಬಿಟ್ಟಿದೆ. ಬಟ್ ನಮ್ಗೆ ಗೊತ್ತಿರೋ ಫಾರ್ಮುಲಾ ಇಷ್ಟೇ ಅಲ್ವಾ. ಸೊ ಫಾರ್ ದಟ್ ವಾಟ್ ವಿ ಇಂಟ್ ಟು ಡೂ, ಎಕ್ಸ್ಪ್ರೆಸ್ ದಿಸ್ ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ ಮಾಸ್. ಅವಾಗ ನನಗೆ ಏನಾಗುತ್ತೆ, ಟೈಮ್ ಸ್ವಲ್ಪ ಸೇವ್ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಸ್ಟೆಪ್ಪು ಬರ್ಕೊಂಡು ಸಾಲ್ವ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಈಗ, ಫಸ್ಟ್ ಐ ವಿಲ್ ಎಕ್ಸ್ಪ್ಲೇನ್ ದ ಸಿನಾಪ್ಸಿಸ್ ಪಾರ್ಟ್. ರೆಸಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಮಾಸ್ ಆ್ಯಂಡ್ ಲೆಂತ್ ಯಾವ ಥರ ಬರ್ಕೋಬೇಕು ಅಂತ. ಆ ಫಾರ್ಮುಲಾ ಒಂದು ಗೊತ್ತಿದ್ದಾಗ ಇಷ್ಟು ವರ್ಕ್ ಮಾಡೋ ನೆಸೆಸಿಟಿ ಇರಲ್ಲ, ಡೈರೆಕ್ಟಾಗಿ ಸೊಲ್ಯೂಷನ್ಗೆ ಹೋಗ್ಬೋದು. ಫಸ್ಟ್ ಫಾರ್ಮುಲಾ ಹೇಗೆ ಬರುತ್ತೆ ಅಂತ ನೋಡ್ತಾ ಬರೋಣ. ಈಗ ಲೆಂತ್ ಅಂತೂ ಬೇಕೇ ಬೇಕು. ರೆಸಿಸ್ಟಿವಿಟಿ ಇಟ್ ಈಸ್ ಅ ಸೇಮ್ ಮೆಟೀರಿಯಲ್, ರೇಷಿಯೋ ತೊಗೊಂಡ್ರೆ ಕ್ಯಾನ್ಸಲ್ ಆಗುತ್ತೆ, ಪ್ರಾಬ್ಲಮ್ ಇಲ್ಲ. ಏರಿಯಾನ ಸಂಹೌ ಚೇಂಜ್ ಮಾಡಬೇಕು. ಯಾವ ಥರ ಅಂದರೆ, ಐ ಕ್ಯಾನ್ ಸೇ ದ ವಾಲ್ಯೂಮ್ ಆಫ್ ಎ ಮೆಟೀರಿಯಲ್ ಕ್ಯಾನ್ ಬಿ ರಿಟನ್ ಆಸ್ ಏರಿಯಾ ಇಂಟು ಲೆಂತ್, ವಿಚ್ ಇಂಪ್ಲೈಸ್ ಏರಿಯಾ ಇಸ್ ಈಕ್ವಲ್ಸ್ ಟು ವಾಲ್ಯೂಮ್ ಬೈ ಲೆಂತ್. ಇದನ್ನು ಮೇಲೆ ಫಾರ್ಮುಲಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಯು ಗೆಟ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ರೋ L ಸ್ಕ್ವೇರ್ ಡಿವೈಡೆಡ್ ಬೈ ವಿ. ಈ ಕ್ವಶನ್ ಎಲ್ಲಿ ಯೂಸ್ ಆಗುತ್ತೆ ನಿಮಗೆ, ಈ ಪರ್ಟಿಕ್ಯುಲರ್ ಫಾರ್ಮುಲಾ ಅಲ್ಲದೆ, ಇಫ್ ದ ರೆಸಿಸ್ಟೆನ್ಸ್ ಆಸ್ಡ್ ಇನ್ ಟರ್ಮ್ಸ್ ಆಫ್ ಲೆಂತ್ ಬಟ್ ವಾಲ್ಯೂಮ್ ಆಫ್ ಎ ಮೆಟೀರಿಯಲ್ ರಿಮೇನ್ಸ್ ಕಾನ್ಸ್ಟೆಂಟ್ ವೆನ್ ಇಟ್ ಇಸ್ ಸ್ಟ್ರೆಚ್ಡ್ ಆರ್ ಕಂಪ್ರೆಸ್ಡ್. ಸ್ಟ್ರೆಚಿಂಗ್ ಆ್ಯಂಡ್ ಕಂಪ್ರೆಷನ್ ಬಂದಾಗ ಈ ರಿಲೇಟೆಡ್ ಯೂಸ್ ಮಾಡ್ಕೋಬೋದು, ಬಟ್ ನಮ್ಗೆ ಇನ್ನೂ ಮಾಸ್ ಬಂದಿಲ್ಲ ಇಲ್ಲಿ. ಕ್ಯಾನ್ ವಿ ರಿಲೇಟ್ ವಾಲ್ಯೂಮ್ ಇನ್ ಟರ್ಮ್ಸ್ ಆಫ್ ಮಾಸ್? ಅಫ್ಕೋರ್ಸ್, ಅದಕ್ಕೂ ಒಂದು ಫಾರ್ಮುಲಾ ಇದೆ, ವೇರ್ ವಿ ಕ್ಯಾನ್ ರೈಟ್ ವಾಲ್ಯೂಮ್ ಇಸ್ ಈಕ್ವಲ್ಸ್ ಟು ಮಾಸ್ ಡಿವೈಡೆಡ್ ಬೈ ಡೆನ್ಸಿಟಿ. Mass by density is nothing but volume of the material. Replace ಮಾಡಿ, we get the resistance formula as rho L square D divided by M. So from this formula, I can say R is proportional to, rho is the resistivity, copper ಅಂತ ಕೊಟ್ಟಿದ್ದಾರೆ, ಎಲ್ಲ ಮೆಟೀರಿಯಲ್ದು ಸೇಮ್ ಇರುತ್ತೆ. D stands for density, again same material, density ಕೂಡ ಸೇಮ್. So in a variable ಯಾವುದಪ್ಪ ಅಂದರೆ, one is a length and it is square of length, the other one is mass. ನಮಗೆ ಬೇಕಾಗಿರೋ ಫಾರ್ಮುಲಾ ಇದು ಈ ಕ್ವಶನ್ನ ಸಾಲ್ವ್ ಮಾಡೋಕ್ಕೋಸ್ಕರ. ನಿಮ್ಗೆ ಆ ಫಾರ್ಮುಲಾ ನೆನಪಿದೆ ಅಂದರೆ
ಇಷ್ಟೆಲ್ಲ ವರ್ಕಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ. ಇದಕ್ಕೆಲ್ಲ ಮಾಡೋಕ್ಕೆ ಮತ್ತೆ ಒಂದು ನಿಮಿಷ ಟೈಮ್ ಬೇಕಾಗತ್ತಾ. ಸೊ ಬೆಟರ್ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಯಾವಾಗಪ್ಪ ಅಂದರೆ ಇನ್ ಟರ್ಮ್ಸ್ ಆಫ್ ಲೆಂತ್ ಆ್ಯಂಡ್ ಮಾಸ್ ಬಂದಾಗ. ಈಗ ಇದನ್ನು ರೇಷಿಯೋಲ್ಲಿ ತಗೋಣ. ರೇಷಿಯೋ ತಗೊಂಡ್ರೆ ಏನಾಗತ್ತಪ್ಪ ಅಂದರೆ R1 is to R2 is to R3 is equals to L1 square divided by M1 plus L2 square divided by M2 is to L3 square divided by M3. ನಮ್ಗೆ ಇದು ಬೇಡ ಸರ್, 3 ವೈರ್ ಕೊಟ್ಟಾಗ ಅದು ಮಾಡ್ಕೊತೀವಿ, ನೆನ್ಪಿಟ್ಕೋಬೋದು, ತೊಂದರೆ ಇಲ್ಲ. ಸೊ ಇನ್ನೂ ಕಮ್ಮಿ ಟೈಮಲ್ಲಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಈಗ ಕೊಟ್ಟಿರೋ ರೇಷಿಯೋಸ್ನ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. ಲೆಂತ್ ರೇಷಿಯೋಸ್ ನೋಡಿ 5, 3, 1, ಬಟ್ ಲೆಂತ್ ಎಲ್ಲ ಸ್ಕ್ವೇರ್ಸಲ್ಲಿದೆ. ಸ್ಕ್ವೇರ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡೋಣ. 5 square is 25, 3 square is 9 ಆ್ಯಂಡ್ 1 square is 1. ಮಾಸಸ್ ಏನು ರೇಷಿಯೋಲ್ಲಿದೆ? 1, 3, 5. ಅದನ್ನು ಹಾಗೆ ಬರ್ತೀನಿ, 1, 3 ಆ್ಯಂಡ್ 5. ರೇಷಿಯೋಸ್ ತಗೊಂಡು ಆಯಿತು. ಇದನ್ನು ಸಿಂಪ್ಲಿಫೈ ಮಾಡ್ದೇನು ಇನ್ನೂ ಸಿಂಪಲ್ ಆಯಿತು ಆನ್ಸರ್. 125 is to 15 is to 1. So this is the required option of the ratio of resistors, which is there in option D. Hence this is the correct answer. But ಈ ಕ್ವಶನ್ ನೋಡಿದ್ಮೇಲೆ ನಿಮ್ಗೆ ಅನಿಸಿರುತ್ತೆ ಮಾಸ್ ಮೇಲೆ ಹೇಗಪ್ಪ ತಗೊಳ್ಳೋದು ಅಂದರೆ ಅದಕ್ಕೆ ಫಾರ್ಮುಲಾ ಇದೆ, ಈ ಫಾರ್ಮುಲಾ ಯೂಸ್ ಮಾಡ್ಕೋಬೋದು. ಯಾಕಂದರೆ ನಮ್ಗೆ ಗೊತ್ತಿರೋದು ಇಲ್ಲಿವರೆಗೂ ಅಷ್ಟೇ. ರೋ ಎಲ್ ಬೈ ಎ ಥಿಯರಿಲಿ ಓದಿರ್ತೀವಿ, ಲ್ಯಾಬ್ ಎಕ್ಸ್ಪೆರಿಮೆಂಟ್ಸಲ್ಲಿ ಮಾಡಿರ್ತೀವಿ. ಬಟ್ CET ಕ್ವಶನ್ ಬಂದಾಗ ಕಾನ್ಸೆಪ್ಷುವಲ್ ರಿಲೇಟೆಡ್ ಕೇಳ್ತಾರೆ. ಇಟ್ ಕ್ಯಾನ್ ಬಿ ರಿಲೇಟೆಡ್ ಅಪ್ ಟು ದ ಮಾಸ್ ಆರ್ ವಿತ್ ರೆಸ್ಪೆಕ್ಟ್ ಟು ವಾಲ್ಯೂಮ್. ಸೊ ಬಂದಾಗ ಈ ರೇಷಿಯೋ ತಗೊಂಡು ಫೈನಲ್ ಆನ್ಸರ್ ಈ ಥರ ಮಾಡ್ಕೋಬೇಕು. ಬಟ್ ರಿಮೆಂಬರ್, ಈಗ ನೋಡ್ತಾ ಇರಬೇಕಾದ್ರೆ ತುಂಬ ಲೆಂತಿ ಅನಿಸುತ್ತೆ. ಬಟ್ ಇಮ್ಯಾಜಿನ್ ನಿಮಗೆ ಫಾರ್ಮುಲಾ ಗೊತ್ತಿದೆ, ಈ 3 ಸ್ಟೆಪ್ ಮಾಡ್ಕೋಬೇಕಂದ್ರೆ ಎಷ್ಟು ಟೈಮ್ ಹಿಡಿಯುತ್ತೆ? ಹಾರ್ಡ್ಲಿ 30 to 40 seconds ಟು ಸಾಲ್ವ್ ಇಟ್. ಇಷ್ಟೇ ಬೇಕಾಗಿರೋದು. ಇನ್ CET ವಿ ಆಲ್ವೇಸ್ ನೀಡ್ ದ ಟೈಮ್ ಸೇವಿಂಗ್ ಟೆಕ್ನಿಕ್ಸ್. ಅದಕ್ಕೆ ಬೇರೆ ಥರ ರಿಲೇಟೆಡ್ ಫಾರ್ಮುಲಾಸ್ನ ನೀವು ತಿಳ್ಕೋಬೇಕಾಗತ್ತೆ ಅಪಾರ್ಟ್ ಫ್ರಮ್ ಯುವರ್ ಥಿಯರಿ, ಆ್ಯಂಡ್ ದಟ್ ವಿ ಕಾಲ್ಡ್ ಅಸ್ ಶಾರ್ಟ್ಕಟ್ ಫಾರ್ಮುಲಾಸ್. ಓಕೆ, ಸೊ ಕೀಪ್ ದಿಸ್ ಫಾರ್ಮುಲಾ ಇನ್ ಮೈಂಡ್. Solve in 2 steps, you'll find the answer for it. And ಈ ಚಾಪ್ಟ್ರಲ್ಲಿ ಈ ಕ್ವಶನ್ ರಿಪೀಟೆಡಾಗಿ ಕೇಳಿದ್ದಾರೆ. ಡಿಪೆಂಡೆನ್ಸಿ ಆನ್ ಲೆಂತ್, ಡಿಪೆಂಡೆನ್ಸಿ ಆನ್ ಏರಿಯಾ, ಡಿಪೆಂಡೆನ್ಸಿ ಆನ್ ರೇಡಿಯಸ್ ಅಥವಾ ಡಯಾಮೀಟರ್ ಕೇಳ್ತಾರೆ ಅಥವಾ ಮಾಸ್. ಬಟ್ ಎಲ್ಲ ಇದರಲ್ಲೇ ಇದೆ ರಿಲೇಟೆಡ್. ರೇಡಿಯಸ್ ಅಥವಾ ಡಯಾಮೀಟರ್ ಕೊಟ್ಟಾಗ ಎ ಪ್ಲೇಸಲ್ಲಿ ರಿಪ್ಲೇಸ್ ಮಾಡ್ಕೊಳ್ಳಿ. ಐ ಕ್ಯಾನ್ ಸೇ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಎ ಕಂಡಕ್ಟರ್ ಇಸ್ ಪೈ ಆರ್ ಸ್ಕ್ವೇರ್. ಎ ಪ್ಲೇಸಲ್ಲಿ ಪೈ ಆರ್ ಸ್ಕ್ವೇರ್ ಬಂದರೆ ಏರಿಯಾ ರಿಲೇಟೆಡ್, ರೇಡಿಯಸ್ ರಿಲೇಟೆಡ್ ಬಂತು. ಇದನ್ನೇ ನಾನು ಪೈ ಡಿ ಸ್ಕ್ವೇರ್ ಡಿವೈಡ್ ಬೈ 4 ಅಂತ ಬರೆದ್ರೆ ಡಯಾಮೀಟರ್ ರಿಲೇಟೆಡ್ ಬಂತು. ಲೆಂತ್ ಆಲ್ರೆಡಿ ಇದೆ, ಏರಿಯಾದಲ್ಲಿ ಏನು ಬೇಕಾದರೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇಲ್ಲಿ ವಾಲ್ಯೂಮ್ಗೆ ಒಂದು ಫಾರ್ಮುಲಾ ಇದೆ, ಮಾಸ್ ಬಂದರೆ ಫಾರ್ಮುಲಾ ಇದೆ. ಈ ಫಾರ್ಮುಲಾಸ್ನ ಯೂಸ್ ಮಾಡಿಕೊಂಡು ಈ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ರಿಪೀಟೆಡ್ ಆಗಿ ಈ ಕ್ವಶನ್ನ ಕೇಳಿದ್ದಾರೆ. ಇದ್ರ ಜೊತೆಗೆ ಇನ್ನೂ ಒಂದು ಕ್ವಶನ್ಸ್ ಬರುತ್ತೆ. ಏನಪ್ಪ ಅಂದರೆ ವೀಟ್ಸ್ಟೋನ್ ಬ್ರಿಡ್ಜ್ ಮೇಲೆ. ಆಲ್ರೆಡಿ ನಾನು ಪ್ರೀವಿಯಸ್ ಕ್ವಶನ್ ಕೆಪಾಸಿಟರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ರಿಪೀಟೆಡ್ ಆಗಬಾರ್ದು ಅಂತ ನಾನು ಬೇರೆ ಕ್ವಶನ್ನ ತಗೊತಾ ಹೋಗ್ತೀನಿ. ಕ್ವಶನ್ ನೋಡಿ ಈ ಥರ ಇದೆ. The resistance of the bulb filament is 100 ohm at temperature 100 degrees Celsius. If its coefficient of resistance be 0.005 per degree Celsius, its resistance will become 200 ohm at a temperature of. ಒಂದು ಟೆಂಪರೇಚರ್ ಅಂದರೆ ಎಷ್ಟಪ್ಪ ಅಂದರೆ 100 ಡಿಗ್ರಿ ಸೆಲ್ಸಿಯಸಲ್ಲಿ ರೆಸಿಸ್ಟೆನ್ಸ್ 100 ಇತ್ತು. ಯಾವ ಟೆಂಪರೇಚರಲ್ಲಿ ರೆಸಿಸ್ಟೆನ್ಸ್ 200 ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನಾನು ತುಂಬ ಜನ ಸ್ಟೂಡೆಂಟ್ಸ್ನ ಅಬ್ಸರ್ವ್ ಮಾಡಿದ್ದೀನಿ. ಈ ಥರ ಪ್ರಾಬ್ಲಮ್ ಮಾಡಬೇಕಾದ್ರೆ ಕಾಮನ್ ಮಿಸ್ಟೇಕ್ ಒಂದು ಮಾಡ್ತಾರೆ. ಏನಪ್ಪ ಅದು ಕಾಮನ್ ಮಿಸ್ಟೇಕ್ ಅಂದರೆ, ನಾವು ಥಿಯರಿಲಿ ಓದಬೇಕಾದ್ರೆ ಒಂದು ಫಾರ್ಮುಲಾ ಓದ್ತೀವಿ, ಡಿಪೆಂಡೆನ್ಸ್ ಅಪಾನ್ ರೆಸಿಸ್ಟೆನ್ಸ್ ಆನ್ ದ ಟೆಂಪರೇಚರ್ ಅಂತ. ಏನು ಫಾರ್ಮುಲಾ ಅಂದರೆ ಅದು ಆರ್ ಇಸ್ ಈಕ್ವಲ್ಸ್ ಟು R0 ಇಂಟು 1 ಪ್ಲಸ್ ಆಲ್ಫಾ ಟಿ ಮೈನಸ್ T0. R is the resistance at any temperature, R0 is initial resistance, alpha is temperature coefficient, T is the final temperature, T0 is the initial temperature. ಇದು ಎಲ್ಲರಿಗೂ ಗೊತ್ತಿರುತ್ತೆ ಮೆಜಾರಿಟಿ ಥಿಯರಿ ಓದಬೇಕಾದ್ರೆ. ಈ ಫಾರ್ಮ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ, R0 ಪ್ಲೇಸಲ್ಲಿ 100, R ಪ್ಲೇಸಲ್ಲಿ 200, T ಪ್ಲೇಸಲ್ಲಿ T0 ಪ್ಲೇಸಲ್ಲಿ 100, T ಕ್ಯಾಲ್ಕುಲೇಟ್ ಮಾಡೋಣ ಅಂತ ಹೊಡ್ತಾರೆ. ಬಟ್ ಅದು ಐಡೆಂಟಿಫೈ ಮಾಡೋದು ಕಷ್ಟ. ಯಾಕೆ ಅಂದರೆ T0 is the initial temperature, which is nothing but room temperature ಅಲ್ಲಿ ಮಾಡುವಂಥದ್ದು. ಇಲ್ಲಿ 100 ಡಿಗ್ರಿ ಸೆಲ್ಸಿಯಸ್ ಮೇಲೆ ಇದೆ. ಯಾಕಂದರೆ 100 ಡಿಗ್ರಿ ಸೆಲ್ಸಿಯಸ್ ಮೇಲೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರೆಸಿಸ್ಟೆನ್ಸ್ 100ಇಂದ 200 ಹೋಗಬೇಕು ಅಂದರೆ ಟೆಂಪರೇಚರ್ ಇನ್ನೂ ಜಾಸ್ತಿ ಮಾಡಬೇಕು. 100 ಡಿಗ್ರಿ ಸೆಲ್ಸಿಯಸ್ ಇಸ್ ನಾಟ್ ಎ ರೂಮ್ ಟೆಂಪರೇಚರ್. ಅದಕ್ಕೆ ಈ ಫಾರ್ಮುಲಾ ವರ್ಕೌಟ್ ಆಗೋದಿಲ್ಲ. ಇನ್ನೊಂದು ಐಡಿಯಾ ಏನು, R1 R2 ಅಂತ 2 ಫಾರ್ಮುಲಾ ತಗೊತಾರೆ, T1 T2 ಅಂತ 2 ಫಾರ್ಮುಲಾ ಕನ್ಸಿಡರ್ ಮಾಡ್ಕೊಂಡು ಹೋಗ್ತಾರೆ.
ಈ ಟಿ ಪ್ಲೇಸಲ್ಲಿ T1 T2, ಆರ್ ಪ್ಲೇಸಲ್ಲಿ R1 R2, ಮತ್ತೆ ಅದನ್ನು ಸಿಂಪ್ಲಿಫೈ ಮಾಡ್ತಾ ಬರಬೇಕು. ಇಟ್ಸ್ ಅನ್ ಎಲಾಬ್ರೇಟಿವ್ ಪ್ರೋಸೆಸ್, ತುಂಬ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಈ ಎರಡು ಡಿಫ್ರೆಂಟ್ ಟೆಂಪರೇಚರ್ ಅಪಾರ್ಟ್ ಫ್ರಮ್ ರೂಮ್ ಟೆಂಪರೇಚರ್ ಕೊಟ್ಟಾಗ ಒಂದು ಫಾರ್ಮುಲಾ ಹೇಳ್ಕೊಡ್ತೀನಿ. ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಸಾಲ್ವ್ ಮಾಡ್ತಾ ಬರೋಣ. ಫಾರ್ಮುಲಾ ಏನಪ್ಪ ಅಂದರೆ, ಇಫ್ ಇಟ್ ಇಸ್ ಅಪಾರ್ಟ್ ಫ್ರಮ್ ರೂಮ್ ಟೆಂಪರೇಚರ್, ದ ಕೊಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಈಸ್ ಗಿವನ್ ಬೈ R2 minus R1 divided by R1 T2 minus R2 T1. ಈ ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ. ದಿಸ್ ಕ್ಯಾನ್ ಬಿ ಯೂಸ್ ಟು ಸಾಲ್ವ್ ಅಟ್ ಡಿಫ್ರೆಂಟ್ ಟೆಂಪರೇಚರ್ಸ್ ಅಪಾರ್ಟ್ ಫ್ರಮ್ ರೂಮ್. ಅಫ್ಕೋರ್ಸ್ ನೀವು 2 ಈಕ್ವೇಷನ್ ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ ಫೈನಲಿ ಇಲ್ಲಿಗೆ ಬರೋದು. ಟೈಮ್ ಸೇವ್ ಆಗಲಿ ಅಂತ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಸಬ್ಸ್ಟಿಟ್ಯೂಷನ್ಸ್ ಮಾಡೋಣ. ಫಸ್ಟ್ ಆಲ್ಫಾ ವ್ಯಾಲ್ಯೂ ಎಷ್ಟಪ್ಪ ಅಂದರೆ 0.005 ಪರ್ ಡಿಗ್ರಿ ಸೆಲ್ಸಿಯಸ್ ಇದ್ದಾರೆ. ಐ ವಿಲ್ ರೈಟ್ ಇನ್ ಟರ್ಮ್ಸ್ ಆಫ್ 5 × 10⁻³ 3 ಡೆಸಿಮಲ್ನ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಈ ಕಡೆ, ವಿಚ್ ಈಕ್ವಲ್ಸ್ ಟು R2 is 200, R1 is 100, 200 minus 100 is 100 divided by R1 T2 minus R2 T1. R1 ಅಂದರೆ ನಿಮಗೆ ವ್ಯಾಲ್ಯೂ ಗೊತ್ತಿದೆ 100, T2 ವ್ಯಾಲ್ಯೂ ಎಷ್ಟಪ್ಪ ಅಂದರೆ ವಿ ಡೋಂಟ್ ನೋ, ದಟ್ ಈಸ್ ವಾಟ್ ವಿ ನೀಡ್ ಟು ಫೈಂಡ್. T2 ಹಾಗೆ ಬರೀತೀನಿ, ಮೈನಸ್ R2 value it's mentioned 200, whereas T1 is 100. ಇದು ಅಷ್ಟೇ ಮಲ್ಟಿಪ್ಲೈ ಮಾಡ್ತಾ ತುಂಬ ಲೆಂತಿ ಮಾಡ್ಕೋಬೇಡಿ. ಲುಕ್ ಅಟ್ ದಿಸ್, ಇನ್ ದ ಡಿನಾಮಿನೇಟರ್ ಐ ಕ್ಯಾನ್ ಟೇಕ್ 100 ಕಾಮನ್. ಇಲ್ಲೂ 100 ಇದೆ, ಇಲ್ಲೂ 100 ಇದೆ. ಇಫ್ ಐ ಟೇಕ್ 100 ಆಸ್ ಕಾಮನ್, 100 ಆ್ಯಂಡ್ ದ ನ್ಯೂಮರೇಟರ್ 100 ಕ್ಯಾನ್ಸಲ್ ಆಯಿತು. ರಿಮೈನಿಂಗ್ ಸ್ಟೆಪ್ ಏನಪ್ಪ ಅಂದರೆ 5 × 10⁻³ 100 ಕ್ಯಾನ್ಸಲ್ ಆಯಿತು. ಇಟ್ ಈಸ್ 1 divided by 1 ಅಲ್ಲ T2 ಮೈನಸ್ 200. ಸಿಂಪ್ಲಿಫಿಕೇಶನ್ ಬಂತು. ಈಗ ಇದು ಫಾರ್ಮುಲಾದಿಂದ T2 ಅನ್ನು ಫೈಂಡ್ ಔಟ್ ಮಾಡಬೇಕು. ಹೇಗಪ್ಪ ಅಂದರೆ ನಾನು ಎಕ್ಸ್ಚೇಂಜ್ ಆಫ್ ಟರ್ಮ್ಸ್ನ ಮಾಡ್ತೀನಿ. ಇವೆರಡು T2 minus 200 is equals to 1 divided by 5 × 10⁻³ 1/5 ಎಷ್ಟಪ್ಪ ಅಂದರೆ 0.2. T2 minus 200 is equals to 0.2. ಈ 10 power minus you take into numerator, it is 10 power plus 3. So therefore T2 is equals to 0.2 × 10⁻³ is 200. This minus is taken to right side, it is 200. So final required temperature is 400 degrees Celsius, which is there in option B. ಈ ಥರದ ಎರಡಕ್ಕೂ ಈಕ್ವೇಷನ್ ತಗೊಂಡು ಸಾಲ್ವ್ ಮಾಡ್ಕೊಂಬರೋಕ್ಕೂ ಡೈರೆಕ್ಟಾಗಿ ಒಂದೇ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡೋಕ್ಕೂ ತುಂಬ ಟೈಮ್ ಡಿಫ್ರೆನ್ಸ್ ಬರುತ್ತೆ. ಬಟ್ ಐ ರಿಕ್ವೆಸ್ಟ್ ಯು ನೀಡ್ ಟು ಬಿ ಬಿಟ್ ಫಾಸ್ಟ್ ವೈಲ್ ಸಾಲ್ವಿಂಗ್ ದ ಮ್ಯಾಥಮೆಟಿಕಲ್ ಈಕ್ವೇಷನ್ಸ್. ಈ ಅಡಿಷನ್ ಮಲ್ಟಿಪ್ಲಿಕೇಶನ್ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಒಂಚೂರು ಫಾಸ್ಟ್ ಆಗಿದ್ರೆ ಇನ್ನೂ ಫಾಸ್ಟಾಗಿ ನಿಮಗೆ ಆನ್ಸರ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ನೆಕ್ಸ್ಟ್ ಕ್ವೆಶನ್, ಎ ಕಂಡಕ್ಟಿಂಗ್ ವೈರ್ ಕ್ಯಾರಿಂಗ್ ಕರೆಂಟ್ ಈಸ್ ಅರೇಂಜ್ಡ್ ಆ್ಯಸ್ ಶೋನ್ ಇನ್ ದ ಫಿಗರ್. ಒಂದು ಫಿಗರಲ್ಲಿ ಯಾವ ಥರ ಕರೆಂಟ್ ಕ್ಯಾರಿ ಆಗ್ತಿದೆ ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ವಿ ನೀಡ್ ಟು ಫೈಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ O. ಹೇಗಪ್ಪ ಇದು ಸಾಲ್ವ್ ಮಾಡೋದು ಅಂದರೆ, ಐ ಅಗೇನ್ ಕಮ್ ಬ್ಯಾಕ್ ಟು ಬಿಟ್ ಸಿನಾಪ್ಸಿಸ್. ಇನ್ ದ ಚಾಪ್ಟರ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಒಂದು ಸರ್ಕ್ಯುಲರ್ ಕರೆಂಟ್ ಲೂಪ್ ಕೊಟ್ಬಿಟ್ಟು ಮಿಡ್ ಪಾಯಿಂಟ್ ಅಂದರೆ ಸೆಂಟರ್ ಆಫ್ ದ ಸರ್ಕ್ಯುಲರ್ ಲೂಪಲ್ಲಿ ಕರೆಂಟ್ ಎಷ್ಟು ಅಂತ, ಐ ಮೀನ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ರೆ ಇದಕ್ಕೆ ಡೈರೆಕ್ಟ್ ಫಾರ್ಮುಲಾ ಇದೆ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಟ್ ದ ಸೆಂಟರ್ ಆಫ್ ಕರೆಂಟ್ ಕ್ಯಾರಿಂಗ್ ಲೂಪ್ ವಿ ಸೆ BC, ಯಾಕಂದರೆ ಸೆಂಟರ್ ಅಂತ ಹೇಳ್ತಾ ಇದ್ದೀನಿ. ದ ಫಾರ್ಮುಲಾ ಈಸ್ μ0I ಡಿವೈಡೆಡ್ ಬೈ 2R. ಈ ಫಾರ್ಮುಲಾನ ಥಿಯರಿ ಓದಬೇಕಾದ್ರೆ ಕಲ್ತ್ಕೊಂಡಿರ್ತೀರ. ವೇರ್ μ0 ಈಸ್ ಕಾಲ್ಡ್ ಅಬ್ಸಲ್ಯೂಟ್ ಪರ್ಮಿಯಬಿಲಿಟಿ, I ಅಂದರೆ ಕರೆಂಟ್ ಥ್ರೂ ಇಟ್, R ಈಸ್ ನಥಿಂಗ್ ಬಟ್ ರೇಡಿಯಸ್ ಆಫ್ ದ ಲೂಪ್. ಇದು ಸಿಂಪಲ್, ನೋಡೋಕ್ಕೆ ಚೆನ್ನಾಗಿದೆ. I ಕೊಟ್ಟರೆ R ಕೊಟ್ಟರೆ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ಕ್ವೆಶನ್ ನೋಡಿ, ಡಿಫ್ರೆಂಟ್ ಲೂಪ್ಸ್ ಆಫ್ ಡಿಫ್ರೆಂಟ್ ರೇಡಿಯಸ್ R1 ಆ್ಯಂಡ್ R2, 1 2 3 4 ಅಂತ ರೀಜನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಸರ್ಟನ್ ಆ್ಯಂಗಲ್ ಪರ್ಟಿಕ್ಯುಲರ್ ಆರ್ಕಲ್ಲಷ್ಟೇ ಕೊಟ್ಟಿರೋದು. ಈ ಥರ ಕ್ವೆಶನ್ಸ್ ಅಷ್ಟೇ ತುಂಬ ರಿಪೀಟ್ ಆಗಿದೆ, ಎಸ್ಪೆಷಲಿ ಇನ್ CT ಎಕ್ಸಾಮಿನೇಷನ್ಸ್. ನಮ್ಗೆ ಗೊತ್ತಿರೋ ಫಾರ್ಮುಲಾ ಇಷ್ಟೇ. ಹೇಗಪ್ಪ ಸಾಲ್ವ್ ಮಾಡೋದು ಅಂದರೆ, ಇದಕ್ಕೆ ಎಸ್ಪೆಷಲಿ ಈ ಆ್ಯಂಗಲ್ಸ್ ಕೊಡ್ತಾರಲ್ವಾ ಆರ್ಕ್ ಅಂತ ಕೊಟ್ಬಿಟ್ಟು ಈ ಥರ ರಿಲೇಟೆಡ್ ಕ್ವಶನ್ಸ್ಗೆ ನಾನೊಂದು ಫಾರ್ಮುಲಾ ಹೇಳ್ಕೊಡ್ತೀನಿ. ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನೀವು ಸಾಲ್ವ್ ಮಾಡ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ, ಎಸ್ಪೆಷಲಿ ವೆನ್ ಇಟ್ ಈಸ್ ಇನ್ ಆ್ಯಂಗಲ್ಸ್. ಯಾವ ಥರಪ್ಪ ಅಂದರೆ, ಈಗ ಸರ್ಕ್ಯುಲರ್ ಲೂಪ್ ಅಂದರೆ ಒಂದು ಕಂಪ್ಲೀಟ್ ಸರ್ಕಲ್. ಒಂದು ಸರ್ಕಲ್ಲಿ 360 ಡಿಗ್ರೀಸ್ ಇರುತ್ತೆ. ಇಲ್ಲಿ 360 ಡಿಗ್ರಿ ಕಂಪ್ಲೀಟಾಗಿ ಕೊಟ್ಟಿಲ್ಲ, ಏನಪ್ಪ ಅಂದರೆ 60 ಡಿಗ್ರೀಸ್ ಮಾತ್ರ ಕೊಟ್ಟಿದ್ದಾರೆ. ಹೇಗೆ ಮಾಡ್ಕೊಳ್ಳೋದಂದರೆ, ದ ಫಾರ್ಮುಲಾ ಇಸ್ ದಿಸ್: ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಫಾರ್ ಸರ್ಟನ್ ಆರ್ಕ್ μ0I ಡಿವೈಡೆಡ್ ಬೈ 2R. ಇದರಲ್ಲಿ ಏನೂ ಚೇಂಜ್ ಆಗಲ್ಲ. ಅಲಾಂಗ್ ವಿತ್ ದಿಸ್ ಟೇಕ್ ದಿಸ್ ಕಾನ್ಸೆಪ್ಟ್ θ/2π. ಯಾಕೆ ಅಂತ ಹೇಳ್ತಾನೆ. ಕಂಪ್ಲೀಟ್ ಸರ್ಕಲ್ ಕೊಟ್ಬಿಟ್ಟಿದ್ರೆ ಥೀಟಾ ಎಷ್ಟಾಗ್ತಿದ್ದಪ್ಪ ಅಂದರೆ 360 ಡಿಗ್ರಿ ವಿಚ್ ಇಸ್ 2π.
2 ಪೈ ಕ್ಯಾನ್ಸಲ್ ಆಗ್ತಿತ್ತು, ಪ್ರೀವಿಯಸ್ ಫಾರ್ಮುಲಾ ಬರ್ತಿತ್ತು. ಸೊ ಇಟ್ ಇಸ್ ವ್ಯಾಲಿಡ್. ಈಗ ಥೀಟಾ ಪ್ಲೇಸಲ್ಲಿ ಏನಿದೆ 60 ಡಿಗ್ರಿ, ಐ ಕ್ಯಾನ್ ಸೇ ದಿಸ್ 60 ಡಿಗ್ರಿ ಇನ್ ರೇಡಿಯನ್ಸ್ ಆಸ್ π/3 ಬರ್ಕೋಬೋದಾ? ನೆನಪಿರಲಿ. ಈಗ ಸೆಂಟ್ರಲ್ಲಿ ಎಷ್ಟಪ್ಪ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಇದೆ ಅಂದರೆ, ಎಸ್ಪೆಷಲಿ ಈ ಪರ್ಟಿಕ್ಯುಲರ್ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. ಲುಕ್ ಅಟ್ ದಿಸ್ 4th region and 3rd region. One is entering towards the center, the other one is leaving out of the center. For these two lengths ಏನಪ್ಪ ಆಗುತ್ತೆ ಅಂದರೆ, the direction of the element dl vector and the current, ನಾವು ಬಯೋಸವರ್ಟ್ಸ್ ಲಾ ಬರೀಬೇಕಾದ್ರೆ ಐಡಿಯಲ್ ಸೈನ್ ಥೀಟಾ ಬೈ ಆರ್ ಸ್ಕ್ವೇರ್ ಅಂತ ಬರಿತೀವಿ. ಇನ್ ವೆಕ್ಟಾರ್ ಫಾರ್ಮ್ ವಿ ರೈಟ್ ಇಟ್ ಆಸ್ ಐಡಿಯಲ್ ವೆಕ್ಟಾರ್ ಕ್ರಾಸ್ ಆರ್ ವೆಕ್ಟಾರ್ ಅಂತ. ದ ಡಿಎಲ್ ಕಾಂಪೋನೆಂಟ್ ಆಸ್ ವೆಲ್ ಆಸ್ ದ ಕರೆಂಟ್ ಬೋತ್ ಆರ್ ಇನ್ ಸೇಮ್ ಡೈರೆಕ್ಷನ್. ಸೊ ಸೇಮ್ ಡೈರೆಕ್ಷನ್ ದ ಥೀಟಾ 0, ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ಥಿಂಗ್ಸ್ ವಿಚ್ ಆರ್ ಇನ್ ಸೇಮ್ ಡೈರೆಕ್ಷನ್ ವಿಲ್ ಬಿ 0. ಯಾಕಂದರೆ ಸೈನ್ 0 ಸಬ್ಸ್ಟಿಟ್ಯೂಟ್ ಮಾಡಿ 0ನೇ ಬರೋದು. ದೇರ್ ಇಸ್ ನೋ ಎಫೆಕ್ಟ್ ಆಫ್ ದೀಸ್ ಟು. ಒನ್ ಇಸ್ ಎಂಟರಿಂಗ್ ಇನ್, ಅದರ್ ಒನ್ ಇಸ್ ಲಿವಿಂಗ್ ಔಟ್. ಇನ್ ಎಫೆಕ್ಟ್ ಯಾವ್ದು ಬರುತ್ತೆ? 1 and 2. ಇಲ್ಲೂ ಒಂದು ಡೌಟ್ ಬರುತ್ತೆ. 1 is moving downward, at the 2 it is going upward, the current is moving upward. ಎರಡು ಆಪೋಸಿಟ್ ಡೈರೆಕ್ಷನ್ ಆಯ್ತಲ್ವಾ, ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತ. ಇಟ್ ಡೋಂಟ್ ಕ್ಯಾನ್ಸಲ್. ವೈ? ಬಿಕಾಸ್ ದ ಡಿಸ್ಟೆನ್ಸಸ್ ಆರ್ ಡಿಫ್ರೆಂಟ್, ಬಿಕಾಸ್ ಇಟ್ ಡಿಪೆಂಡ್ಸ್ ಅಪಾನ್ ದ ಡಿಸ್ಟೆನ್ಸ್. ಸೊ ಲೆಟ್ ಮಿ ಟೆಲ್ ಯು ಹೌ ಟು ಫೈಂಡ್ ಔಟ್. ಫಸ್ಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದ ಫಸ್ಟ್ ಕರ್ವ್, ಇಲ್ಲಿ 0.1 ಅಂತ ಮೆನ್ಷನ್ ಮಾಡಿದಾರಲ್ವಾ, ಇದ್ರ ರಿಲೇಟೆಡ್ ತಗೊಂಡ್ರೆ ಐ ಕ್ಯಾನ್ ಸೆ B1 is equals to μ0 ಡಿವೈಡೆಡ್ ಬೈ 2. ಈ ಫಸ್ಟ್ ರೇಡಿಯಸ್ ಎಷ್ಟಪ್ಪ ಅಂದರೆ R1 ಅಂತ ಇದೆ. ಆ್ಯಂಗಲ್ ಆಲ್ಸೋ ಮ್ಯಾಟ್ರ್ ಆಗುತ್ತೆ. ಆ್ಯಂಗಲ್ ಥೀಟಾ ಎಷ್ಟಪ್ಪ ಅಂದರೆ 60 ವಿಚ್ ಇಸ್ π/3. π/3 ಇಂಟು 2π. ಸೊ ಪೈ ಮತ್ತು ಪೈ ಕ್ಯಾನ್ಸಲ್ ಆಯಿತು. ದ ವ್ಯಾಲ್ಯೂ ಆಫ್ B1 ಯು ಗೆಟ್ ಇಟ್ ಆಸ್ μ0 ಡಿವೈಡ್ ಬೈ 3 to the 6, 6 to the 12, 12 times of R1. ದಿಸ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದ ಫಸ್ಟ್ ಲೂಪ್ 1. ಈಗ ಇದು ಗೊತ್ತಾದ್ರೆ ಸೆಕೆಂಡ್ ಆಟೋಮೆಟಿಕಲಿ ಗೊತ್ತಾಗುತ್ತೆ. ಒನ್ ಮೋರ್ ಥಿಂಗ್, ಐ ಬರ್ದಿಲ್ಲ ಇಲ್ಲಿ, μ0 ಬರಬೇಕು. ನೆಕ್ಸ್ಟ್ ಸೆಕೆಂಡ್ ಲೂಪ್ ಏನು? ಕರೆಂಟ್ ಸೇಮ್, μ0 ಸೇಮ್, ಥೀಟಾ 60 ಡಿಗ್ರಿ ಕೂಡ ಸೇಮ್ ಇದೆ, ರೇಡಿಯಸ್ ಮಾತ್ರ ಚೇಂಜ್ ಆಗುತ್ತೆ. ಐ ಕ್ಯಾನ್ ಸೇ B2 is equals to μ0I divided by 12 times, but R2 now, because remaining all the terms are same, current, angle, μ0, everything, only radius ಮಾತ್ರ ಚೇಂಜ್ ಆಗ್ತಿದೆ. ಅದಕ್ಕೆ R1 ಪ್ಲೇಸಲ್ಲಿ R2 ಬರ್ತಿದ್ದೀನಿ. ವಿಚ್ ಒನ್ ಟು ಕನ್ಸಿಡರ್ ನಾವು? μ0I/12 1/R1 ಪ್ಲಸ್ 1/R2 ಇದೆ, ಯಾಕಂದರೆ ಡಿನಾಮಿನೇಟರ್ 12 ಬರಬೇಕು. ಇವೆರಡು ಆಪ್ಷನ್ನ ನೋಡ್ತೀನಿ. ಇಲ್ಲಿ ಮೈನಸ್, ಇದು ಪ್ಲಸ್. ಯಾವುದಪ್ಪ ಕರೆಕ್ಟ್ ಆಪ್ಷನ್ ಅಂದರೆ, ರಿಮೆಂಬರ್ ಇನ್ ದೀಸ್ ಟು ದ ಕರೆಂಟ್ ಈಸ್ ಇನ್ ಆಪೋಸಿಟ್ ಡೈರೆಕ್ಷನ್. ಒನ್ ಈಸ್ ಮೂವಿಂಗ್ ಲೈಕ್ ದಿಸ್ ಕ್ಲಾಕ್ ವೈಸ್, ಇನ್ನೊಂದು ಆ್ಯಂಟಿ ಕ್ಲಾಕ್ ವೈಸ್ ಬರ್ತಿದೆ. ಒಂದು ಪಾಸಿಟಿವ್ ತಗೊಂಡ್ರೆ ಇನ್ನೊಂದನ್ನು ನೆಗೆಟಿವ್ ತಗೋಬೇಕಾಗತ್ತೆ. ಸೊ ಅಟ್ ದ ಕ್ಲೋಸರ್ ಡಿಸ್ಟೆನ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಮೋರ್, ಆ್ಯಂಡ್ ಫಾರ್ ಅವೇ ಡಿಸ್ಟೆನ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಲೆಸ್. Why? Because it is inversely proportional to distance. Therefore, the net magnetic field find out ಮಾಡಬೇಕಾದ್ರೆ it is B1 minus B2. B1 formula is a B2 formula. In both I can say μ0 by 12 into I common ಇದೆ. 1/R1 1/R2 subtraction ಮಾಡಬೇಕು, minus sign. Therefore, this is the correct answer. ಸೊ ಯಾಕೆ ಇಷ್ಟು ಡೀಟೇಲ್ಡ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಸ್ಟೂಡೆಂಟ್ಸ್ ಈ ಥರ ಆ್ಯಂಗಲ್ ಕೊಟ್ಬಿಟ್ರೆ ಕಷ್ಟಪಟ್ಬಿಡ್ತಾರೆ. ಫುಲ್ ಸರ್ಕ್ಯುಲರ್ ಲೂಪ್ ಕೊಟ್ಟರೆ ಸಿಂಪಲ್ ಫಾರ್ಮುಲಾ ಅಂತ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಬಟ್ ಆ್ಯಂಗಲ್ ಬಂದರೆ ಕಷ್ಟ ಆಗುತ್ತೆ. ಆ್ಯಂಗಲ್ ಬಂದ ಫಾರ್ಮುಲಾಸಲ್ಲಿ ನೀವು ಈ ಥರನ ಆ್ಯಂಗಲ್ ಫಾರ್ಮುಲಾನ ಯೂಸ್ ಮಾಡ್ಕೋಬೋದು. θ/2π, ವೆರ್ θ ಇಸ್ ದಟ್ ಆ್ಯಂಗಲ್ ಮೇಡ್ ವಿತ್ ದ ಆರ್ಕ್ಸ್, ಆ್ಯಂಡ್ ದ ರಿಮೈನಿಂಗ್ ಇಸ್ ಅ ಸಿಂಪಲ್ ಸೊಲ್ಯೂಷನ್. 1 ಸ್ಟೆಪ್ 2 3 4 ಸ್ಟೆಪ್ಪಲ್ಲಿ ಆನ್ಸರ್ ಇರುತ್ತೆ. ಓಕೆ, ದಿಸ್ ಇಸ್ ಹೌ ಯು ನೀಡ್ ಟು ಪ್ರಾಕ್ಟೀಸ್ ದ ಕ್ವೆಶನ್ಸ್ ವಿಚ್ ಆರ್ ರಿಲೇಟೆಡ್ ಟು ಮ್ಯಾಗ್ನೆಟಿಕ್ ಫೀಲ್ಡ್. ಈಗ ನೆಕ್ಸ್ಟ್ ಕ್ವೆಶನ್ ನೋಡಿ, ಆಪ್ಟಿಕ್ಸ್ ರಿಲೇಟೆಡ್. An equiconvex lens of focal length 0.2 meter is cut into 3 pieces as shown in the figure. Figure ಅಲ್ಲಿ represent ಮಾಡಿದ್ದಾರೆ. The ratio of focal lengths of lens 1 and 2 is. So this is called the concept of cutting up of a lens. ಒಂದು ಲೆನ್ಸ್ನ ಕಟ್ ಮಾಡ್ತಾ ಬಂದರೆ ಫೋಕಲ್ ಲೆಂತ್ ಯಾವ ರೀತಿ ವೇರಿ ಆಗಬೇಕು ಅಂತ. ಇಲ್ಲಿ ವರ್ಟಿಕಲ್ ಆಗು ಕಟಿಂಗ್ ಆಗಿದೆ, ಹಾರಿಜಾಂಟಲ್ ಕಟಿಂಗ್ ಕೂಡ ಆಗಿದೆ. ಅದರ ರಿಲೇಟೆಡ್ ಫಾರ್ಮುಲಾಸ್ ಎಲ್ಲ ನನಗೆ ಹೇಳ್ತೀನಿ. ಸೊ ಈ ಕ್ವಶನ್ ಕೇಳಿದ್ರೆ ಇದು ರಿಲೇಟೆಡ್ ಏನು ಕ್ವಶನ್ ಕೇಳಿದ್ರು ನೀವು ಅದನ್ನು ಆನ್ಸರ್ ಮಾಡ್ತಾ ಹೋಗ್ಬೋದು. ಫಸ್ಟ್ ಒನ್, ಲೆನ್ಸ್ ಕೊಟ್ಬಿಟ್ಟು ಅದರ ಫೋಕಲ್ ಲೆಂತನ್ನು ಐಡೆಂಟಿಫೈ ಮಾಡಿ ಅಂದರೆ ನಮಗೆ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತ ಒಂದು ಈಕ್ವೇಷನ್ ಇದೆ. ಫಸ್ಟ್ ಅದನ್ನು ಬರೀತೀನಿ. ವಿ ನೋ ಲೆನ್ಸ್ ಮೇಕರ್ಸ್ ಫಾರ್ಮುಲಾ 1/f is equals to ರಿಫ್ರಾಕ್ಟಿವ್ ಇಂಡೆಕ್ಸ್ n, ಸರೌಂಡಿಂಗ್ ಮೀಡಿಯಮ್ ಆಬ್ವಿಯಸ್ಲಿ ವಿ ಕನ್ಸಿಡರ್ 1, ಅದಕ್ಕೆ ಬರೀತಾ ಇಲ್ಲ, -1 ಇಂಟು 1/R1 ಮೈನಸ್ 1/R2. ಇದು ನಮ್ಮ ಬೇಸಿಕ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ.
ಇದು ಈಕ್ವಿ ಕಾನ್ವೆಕ್ಸ್ ಅಂತ ಬಂದರೆ ಎರಡೂ ಸರ್ಫೇಸ್ದು ರೇಡಿಯಸ್ ಸೇಮ್ ಇರುತ್ತೆ. ಇಲ್ಲಿ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡೋದೇನು ಗೊತ್ತಾ, ಈಕ್ವಿ ಕಾನ್ವೆಕ್ಸ್ ಬಂದರೆ ರೇಡಿಯಸ್ ಸೇಮ್ ಅಲ್ವಾ, 1/r ಮೈನಸ್ 1/r ರೇಡಿಯಸ್ ಸೇಮ್ ಆಯಿತು, ಕ್ಯಾನ್ಸಲ್ ಆಯಿತು, 0 ಮಾಡ್ತಾ, 0 ಅಲ್ಲ. You need to make use of sign conventions. So if one surface is positive, then the other surface will be minus r. Value same ಇರುತ್ತೆ, sign conventions ಪ್ರಕಾರ ಆಪೋಸಿಟ್ ಬರುತ್ತೆ. ಇದನ್ನು ಇದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ we get 1/f is equals to n minus 1. 1/r minus of 1 by minus it is plus 1/r ಆಗುತ್ತೆ. So therefore it is 2/r. Hence from this focal length I can write it as r divided by 2 into n minus 1. ಈಕ್ವಿ ಕಾನ್ವೆಕ್ಸ್ ಕೊಟ್ಟು ರೇಡಿಯಸ್ ಕೊಟ್ಬಿಟ್ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟು ಫೋಕಲ್ ಅಂತ ಫೈಂಡ್ ಔಟ್ ಮಾಡಿ ಅಂದರೆ ಇಷ್ಟೆಲ್ಲ ಮಾಡೋ ಬದಲು ಈ ಫಾರ್ಮುಲಾ ಯೂಸ್ ಮಾಡ್ಕೊಂಬಿಡಿ, ಡೈರೆಕ್ಟಾಗಿ ಡೈರೆಕ್ಟ್ ಆನ್ಸರ್ ಸಿಗುತ್ತೆ. ಇಲ್ಲಿ ಕ್ವೆಶನ್ ಏನಪ್ಪ ಅಂದರೆ ಕಟಿಂಗ್ ಅಪ್ ಆಫ್ ಎ ಲೆನ್ಸ್ ವರ್ಟಿಕಲ್ ಆಸ್ ವೆಲ್ ಆಸ್ ಹಾರಿಸಾಂಟಲ್. ಈಗ ಒಂದೊಂದೇ ನೋಡ್ತಾ ಬರೋಣ. ಫಸ್ಟ್ ಲೆನ್ಸ್ನ ನೋಡಿ, R1 ಕಂಪ್ಲೀಟ್ ಇದೆ, R2 ಕೂಡ ಕಂಪ್ಲೀಟ್ ಇದೆ, ಯಾವುದು ಫ್ಲ್ಯಾಟ್ ಇಲ್ಲ, ಅಂದರೆ ವಿ ಆರ್ ನಾಟ್ ಚೇಂಜ್ ರೇಡಿಯಸ್ ಹಾಗೇ ಇದೆ. R1 R2 ಎರಡೂ ಇದೆ ಅಂದರೆ ಫೋಕಲ್ ಲೆಂತ್ ಇದೇ ಬರುತ್ತೆ. therefore I can say f1 is equals to r divided by 2 into n minus 1, which is equals to 0.2 meter. Why? Because that is given in the question. ಇಲ್ಲಿ ಫೋಕಲ್ ಲೆಂತ್ 0.2 ಕೊಟ್ಟಿದ್ದಾರೆ ಫಸ್ಟ್ ಲೆನ್ಸ್ದು, ಇದು ಚೇಂಜ್ ಆಗೋದೇ ಇಲ್ಲ, ಅದಕ್ಕೆ f1 ಅದೇ ಥರ ಇಟ್ಟಿದ್ದೀವಿ. ರೇಡಿಯಸ್ ಸೇಮ್ ಇದೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಸೇಮ್ ಇದೆ. ಸೆಕೆಂಡ್ 2 ಮತ್ತು 3ಗೆ ಏನಾಗುತ್ತೆ ಅಬ್ಸರ್ವ್ ಮಾಡಿ, ಒಂದು ಕಾನ್ವೆಕ್ಸ್ ಇದೆ, ಇನ್ನೊಂದು ಪ್ಲೇನ್. ಥರ್ಡ್ ತಗೊಂಡ್ರು ಪ್ಲೇನ್ ಇದೆ, ಕಾನ್ವೆಕ್ಸ್ ಇದೆ, ಅಂದರೆ ಒಂದು ಸೈಡ್ ಮಾತ್ರ ನಮಗೆ ರೇಡಿಯಸ್ ಸಿಗುತ್ತೆ, ಇನ್ನೊಂದು ಸೈಡ್ ರೇಡಿಯಸ್ ಫ್ಲ್ಯಾಟ್ ಸರ್ಫೇಸಸ್ ಬಂದರೆ ರೇಡಿಯಸ್ನ ಇನ್ಫಿನಿಟಿ ಅಂತ ತೊಗೊತೀವಿ. ಸೊ ದೇರ್ಫೋರ್ ನಮಗೆ ಒಂದು ಪೋರ್ಷನ್ ಸಿಗುತ್ತೆ, ಇನ್ನೊಂದು ಪೋರ್ಷನ್ 0. ಬಿಕಾಸ್ ರೇಡಿಯಸ್ನ ಇನ್ಫಿನಿಟಿ ಅಂತ ಬರೆದರೆ 1/∞ is 0, ರಿಮೈನಿಂಗ್ ಪೋರ್ಷನ್ ಇಷ್ಟೇ. ಆ ಥರ ಟೈಮಲ್ಲಿ ವಾಟ್ ಹ್ಯಾಪನ್ಸ್ ಟು ದ ಫಾರ್ಮುಲಾ ಮೀನ್ಸ್ f2 ಆ್ಯಂಡ್ f3 ಸೇಮ್ ಫಾರ್ಮುಲಾ ಬರುತ್ತೆ. ಏನಂತ ನೋಡ್ತಾ ಇರಿ, ಇಲ್ಲಿ ಎರಡೂ ಸರ್ಫೇಸ್ ಇರೋದ್ರಿಂದ 1 + 1/r ಅಂತ ಬಂತು, 2/r ಬಂತು. ಒಂದೇ ಸರ್ಫೇಸಿಂದ ಜಸ್ಟ್ r ಅಂತ ಬರುತ್ತೆ. ಸೊ therefore it is r divided by n minus 1. This is applicable for f2 and f3. ಅವರು ಕೇಳಿರೋದೇನಪ್ಪ ಅಂದರೆ ರೇಷಿಯೋ ಕೇಳ್ತಿದ್ದಾರೆ. ಏನು ರೇಷಿಯೋ ಇರುತ್ತೆ ಈಗ ಅಂದರೆ 1:2. ಐ ನೀಡ್ ಟು ಟೇಕ್ ದ ರೇಷಿಯೋ ಆಫ್ f1 with f2. f1 ಫಾರ್ಮುಲಾ ಬರೀತೀನಿ ಪ್ರತಿಯೊಂದು ಸ್ಟೆಪ್ಪು ನಿಮಗೆ, ಸೊ ದಟ್ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. n minus 1. f2 ಫಾರ್ಮುಲಾ r divided by n minus 1. r cancel, n minus 1 cancel. The final answer is 1/2. ಎಲ್ಲಪ್ಪ ಇದೆ 1:2? ಆಪ್ಷನ್ ಸಿ. ಅದಕ್ಕೋಸ್ಕರ ನೆನ್ಪಿಟ್ಕೊಳ್ಳಿ. ಫಾರ್ ದಿಸ್ ಒನ್ ದ ಫೋಕಲ್ ಲೆಂತ್ ಫಾರ್ಮುಲಾ ಇಸ್ r divided by 2 into n minus 1. ಎರಡೂ ಸರ್ಫೇಸ್ ಇದ್ದಾಗ ಈ ಫಾರ್ಮುಲಾ. ಒಂದು ಪ್ಲೇನ್ ಆಯಿತು, ಇನ್ನೊಂದು ಕಾನ್ವೆಕ್ಸ್ ಸರ್ಫೇಸ್ ಇದೆ ಅಂದರೆ ಈ ಫಾರ್ಮುಲಾ ಹೆಲ್ಪ್ ಆಗುತ್ತೆ. ಈ ಎರಡು ಫಾರ್ಮುಲಾ ಡೈರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಇಷ್ಟೆಲ್ಲ ಸಿಂಪ್ಲಿಫಿಕೇಶನ್ ಮಾಡೋ ನೆಸೆಸಿಟಿ ಇಲ್ಲ, ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಸೆಕೆಂಡ್ ಥಿಂಗ್ ಏನು ಅಬ್ಸರ್ವ್ ಮಾಡ್ಬೋದು ಅಂತ ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ. ಇಲ್ಲಿ ಫಸ್ಟ್ ಒಂದು ಡಿವೈಡ್ ಬೈ 2 ಇದೆ, ಸೆಕೆಂಡ್ ಒನ್ನಲ್ಲಿ ಇಲ್ಲ. ಅಂದರೆ ಈ ಫೋಕಲ್ ಅಂತ ಏನಿದೆ ಅಲ್ವಾ, ದಿಸ್ ವಿಲ್ ಬಿ ಹಾಫ್ ಆಫ್ ದಿಸ್ ಪಾರ್ಟ್. ಪ್ಲೇನ್ ಕಾನ್ವೆಕ್ಸ್ ಅದೇನು ಪಾರ್ಟ್ ಬರುತ್ತಲ್ವಾ, ಈ ಪಾರ್ಟ್ದು ಡಬಲ್ ಆಫ್ ದಿಸ್ ಇರುತ್ತೆ. ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್. I can say focal length of that 2 is equals to 2 times of focal length of first one. Focal length increase ಆಗುತ್ತೆ ಈ ಪಾರ್ಟ್ಸ್ 2 and 3. ಸೊ ಈ ಥರ ಇದು ರಿಲೇಷನ್ ಕಂಡುಹಿಡ್ಕೋಬೇಕು. ಬಟ್ ಇಲ್ಲಿ ಕೂಡ ಬೇರೆ ಥರ ಕ್ವೆಶನ್ ಬರುತ್ತೆ. ಇಲ್ಲಿ ಫೋಕಲ್ ಲೆಂತ್ ಬಗ್ಗೆ ಕೊಟ್ಟಿದ್ದಾರೆ, ವಾಟ್ ಹ್ಯಾಪನ್ಸ್ ಟು ಇಂಟೆನ್ಸಿಟಿ ಅಂತ ಕೇಳ್ತಾರೆ. ರಿಮೆಂಬರ್, ಇಂಟೆನ್ಸಿಟಿ ಇಸ್ ರಿಲೇಟೆಡ್ ಟು ದ ನಂಬರ್ ಆಫ್ ರೇಸ್. ಈಗ ನಾನು ಹಾಫ್ ಕಟ್ ರಿಮೂವ್ ಮಾಡಿದೆ, ಇದರಲ್ಲಿ ಓನ್ಲಿ ಹಾಫ್ ಆಫ್ ದ ರೇಸ್ ವಿಲ್ ಪಾಸ್ ಥ್ರೂ ಇಟ್. ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ. ಓಕೆ, ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ, ಬಟ್ ಈ ಪಾರ್ಟ್ದು ಫೋಕಲ್ ಲೆಂತ್ ಸೇಮ್ ಇರುತ್ತೆ ಆಸ್ ದಟ್ ಆಫ್ ಪ್ರೀವಿಯಸ್ ಒನ್. ಸೊ ಇಲ್ಲಿ ಕನ್ಫ್ಯೂಸ್ ಆಗ್ದಿರಾ ಸ್ಟೆಪ್ ಬೈ ಸ್ಟೆಪ್ ಕ್ಲೀನಾಗಿ ನೆನ್ಪಿಟ್ಕೊಂಡ್ರೆ ಸಾಕು, ಆನ್ಸರ್ಸ್ ಬರುತ್ತೆಪ್ಪ. ಸೊ 2 ಕಾನ್ಸೆಪ್ಟ್ಸ್, ಒನ್ ಇಸ್ ರಿಗಾರ್ಡಿಂಗ್ ಫೋಕಲ್ ಲೆಂತ್, ಸೆಕೆಂಡ್ ಒನ್ ಇಸ್ ರಿಗಾರ್ಡಿಂಗ್ ಇಂಟೆನ್ಸಿಟಿ. ಇಷ್ಟು ಹಾಫ್ ಮಾತ್ರ ಕೊಟ್ಬಿಟ್ಟು ಮೇಲೆ ಇರೋದು ಫೋಕಲ್ ಲೆಂತ್ ಎಷ್ಟು ಅಂದರೆ ಚೇಂಜ್ ಆಗಲ್ಲ ಅಂತ ಹೇಳಬೇಕು, ಬಟ್ ಇಂಟೆನ್ಸಿಟಿ ಅರ್ಧ ಕಮ್ಮಿ ಆಗುತ್ತೆ ಅಂತ ಹೇಳ್ಕೋಬೇಕಾಗತ್ತೆ. ಈ ಕಾನ್ಸೆಪ್ಟ್ ನಿಮಗೆ ಬೇರೆ ಕ್ವಶನ್ಸ್ನ ಸಾಲ್ವ್ ಮಾಡಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇನ್ ದಿಸ್ ಸೆಷನ್ I discussed some important, not all, because I have a short period of time for the live session. ಈ ಸೆಷನಲ್ಲಿ ಒಂದು ಕಮ್ಮಿ ಪೋರ್ಷನ್ ತಗೊಂಡು ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಬಂದಿದ್ದೀನಿ. ಐ ಹೋಪ್ ಈ ಸೆಷನ್ ನಿಮಗೆ ಒಂದು ಕಾನ್ಫಿಡೆನ್ಸ್ ಆ್ಯಂಡ್ ಸ್ವಲ್ಪ ಅದು ಶಾರ್ಟ್ಕಟ್ ಫಾರ್ಮುಲಾಸ್ ನಿಮಗೆ ಹೆಲ್ಪ್ ಆಗಿರೋ ಥರ ಮಾಡ್ತಿದೆ ಅನ್ಸುತ್ತೆ. ನೆಕ್ಸ್ಟ್ ಸೆಷನ್ ಬಂದಾಗ ನೆಕ್ಸ್ಟ್ ಚಾಪ್ಟರಿಂದ ಅಂದರೆ ವೇವ್ ಆಪ್ಟಿಕ್ಸಿಂದ ಸೆಮಿ ಕಂಡಕ್ಟರ್ವರೆಗೂ ಏನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ನ ಕೇಳ್ಬೋದು ಅಂತ ನೆಕ್ಸ್ಟ್ ಸೆಷನಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ನಮಸ್ಕಾರ.